ನಮಸ್ಕಾರ, ವೆಲ್ಕಮ್ ಟು ಶ್ರೀನಿವಾಸ್ ಸೈನ್ಸ್ ಅಕಾಡೆಮಿ. ಸೊ ಇವತ್ತು ನಾವು ಇನ್ನೊಂದು RRB NTPC ಅಂಡರ್ ಲೆವೆಲ್ ಪೇಪರ್ನ ಸಾಲ್ವ್ ಮಾಡೋಣ. ಸೊ ಈ ಪೇಪರಲ್ಲಿ ನೋಡೋಣ ಮ್ಯಾಥಮೆಟಿಕ್ಸ್ ಕ್ವಶನ್ಸ್ ಇದೆ, ಹೇಗೆ ಸಾಲ್ವ್ ಮಾಡೋದು ಬೇಗ ಮತ್ತು ಹೇಗೆ ಈ ಕ್ವಶನ್ಸ್ನ ಈಸಿಯಾಗಿ ಟ್ಯಾಕಲ್ ಮಾಡೋದಂತ. ಸೊ ಬನ್ನಿ. ಸೊ ಫಸ್ಟ್ ಕ್ವಶನ್ ಏನಂದರೆ ಇವತ್ತು ಟ್ರೈನ್ ಲೀವ್ಸ್ ದ ಸ್ಟೇಷನ್ M at 7:50 AM and reaches station N at 2:50 PM on the same day. Okay, ಟ್ರೈನ್ ಲೀವ್ಸ್ ಮತ್ತೇನಿದೆ, ಟ್ರೈನ್ B leaves station N at 9:50 AM and reaches station M at 2:50 PM on the same day. Find the time when train A and B meets. ಓಕೆ, ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ 2 ಟ್ರೈನ್ಸ್ ಇದೆ. ಓಕೆ, ಅಲ್ಲಿ 2 ಟ್ರೈನ್ಸ್ ಇದೆ. ಆ ಟ್ರೈನ್ಸ್ ಏನಿದೆ, ಒಂದು A ಮತ್ತು B. ಒಂದು ಟ್ರೈನ್ ಮಾಡುತ್ತೆ 7:50 AM ಬಿಡುತ್ತೆ. ಅದು ಎಷ್ಟು ರೀಚ್ ಆಗುತ್ತೆ N ಸ್ಟೇಷನ್ಗೆ, ಎಷ್ಟು 2:50 PM ರೀಚ್ ಆಗುತ್ತೆ. ಓಕೆನಾ? $2:50 PM ರೀಚ್ ಆಗುತ್ತೆ. ಸೊ 2:50 PM ಆ ಟ್ರೈನು ರೀಚ್ ಆಗುತ್ತೆ ಇಲ್ಲಿ ಸ್ಟೇಷನ್. ಅದೇ ಟ್ರೈನ್ ಏನು B ಏನಿದೆ ಅದು 9:50 AM ಎನ್ನಿಂದ ಬಿಡುತ್ತೆ. ಎಷ್ಟು 2:50 PM M ರೀಚ್ ಆಗುತ್ತೆ. ಸೊ ಎರಡು ಟ್ರೈನು ಯಾವ ಟೈಮಿಗೆ ಒಂದಕ್ಕೊಂದು ಟಚ್ ಮಾಡುತ್ತೆ, ಅಂದರೆ ಒಂದಕ್ಕೊಂದು ಕ್ರಾಸ್ ಮಾಡುತ್ತೆ ಅಂತ. ಸೊ ಇದನ್ನು ಹೇಗೆ ಬರೀಬೋದು ನಾವು? ಇಲ್ಲಿ ನೋಡಿ, ಇದು M ಅಂತ ಬರೋಣ ಸ್ಟೇಷನು, ಇದು ಏನಂದು ಬರೋಣ. ಇಲ್ಲಿಂದ ಟ್ರೈನ್ ಎ ಎಷ್ಟು ಬಿಡುತ್ತಂತ, ಇದು ಟ್ರೈನ್ ಎ ಎಷ್ಟು 7:50. ಓಕೆ, ಅದು ಟ್ರೈನ್ B ಎಷ್ಟು ಬಿಡುತ್ತಂತೆ ಈ ಕಡೆ, ಎಷ್ಟಕ್ಕಂತೆ 9:50 ಈ ಕಡೆ ಬರುತ್ತಂತೆ. ಓಕೆ, N ಸ್ಟೇಷನ್ 9:50 ಈ ಕಡೆ ಬಿಡುತ್ತೆ. ಸೊ ಎಷ್ಟು AM ಅಲ್ಲ, ಇದು ಕೂಡ AM. ಅದು ರೀಚ್ ಎಷ್ಟಿಗೆ ಹೋಗ್ತಿದೆ 2:50 PM. ಇದು PM ಈ ಟ್ರೈನ್ ರೀಚ್ ಆಗುತ್ತೆ. ಅದೇ ಈ ಟ್ರೈನ್ ಎಷ್ಟು ರೀಚ್ ಆಗುತ್ತಂತೆ 9 ಎಷ್ಟು ಲೀವ್ಸ್ ಆ್ಯಂಡ್ ರೀಚಸ್ 2:50 PM. ಇದು ಕೂಡ 2:50 PM ಇಲ್ಲಿ ರೀಚ್ ಆಗುತ್ತೆ. ಓಕೆನಾ? ಸೊ ಈ ಥರ ಕೊಟ್ಟಿದ್ದಾರೆ. ಸೊ ನಮಗೇನು ಬೇಕು, ಎರಡು ಟ್ರೈನ್, ಇದು ಟ್ರೈನ್ A ಮತ್ತು ಇದು ಟ್ರೈನ್ B. ಓಕೆ, ಯಾವಾಗ ಮೀಟ್ ಆಗೋದು ಕೇಳ್ತಾರೆ, ಈ ಟೈಮ್ ಮೀಟ್ ಆಗೋ ಟೈಮ್ ಅಂತ ಕೇಳ್ತಿದ್ದಾರೆ. ಓಕೆನಾ? ಸೊ ಇದಕ್ಕೆ ಫೈಂಡ್ ಹೆಂಗೆ ಮಾಡ್ತೀರಾ? ಇಲ್ಲಿ ನೋಡಿ, ಫಸ್ಟ್ ಟೈಮ್ ಬರ್ಕೊಳ್ಳೋಣ. ಏನು ಬರ್ಕೊಳ್ಳೋಣ? ಈ ಟೈಮಿಂಗ್ ಇದೆ 7:50 AM. ಸೊ B ಟೈಮ್ ಏನಿದೆ ಅದೇ ಎಷ್ಟು ರೀಚ್ ಆಗುತ್ತೆ, ರೀಚ್ ಎಷ್ಟಾಗುತ್ತೆ 2:50 PM. ಸೊ ಟೋಟಲ್ ಟೈಮ್ ಎಷ್ಟಾಗುತ್ತೆ? ಟೋಟಲ್ ಟೈಮು 7 hours ಆಗುತ್ತಿದೆಯಾ? ನೋಡಿ, 7 hours ತಗೊಳ್ತಿದೆಯಾ? ಯಾಕಂದರೆ 2 hours ಅಂದರೆ 14 ಮಾಡಿ 12 ಆ್ಯಡ್ ಮಾಡಿ. ಸೊ 14 hour 15 minutes ರೀಚ್ ಆಗ್ತಿದೆ. ಅಂದರೆ ಎಷ್ಟು ಟೈಮ್ ತಗೋತಿದೆ? 7 hours ತಗೋತಿದೆ. ಅದೇ B ಏನು ತಗೋತೆ, ಎಷ್ಟು ಬಿಡ್ತಿದೆ? ಅದೇ ಮತ್ತೆ ಎಷ್ಟು ಮೀಟ್ ಆಗುತ್ತೆ, ರೀಚ್ ಆಗುತ್ತೆ? ಸೊ ಇದೆಷ್ಟು ಟೈಮ್ ತಗೋತಿದೆ ಕ್ಯಾಲ್ಕುಲೇಟ್ ಮಾಡಿ ನೋಡಿ. 12 ಅಂದರೆ ಎಷ್ಟು 14 ಇದು 5 hours ಆಗ್ತಿದೆ. ಸೊ ಇದು 5 hours ತಗೋತಿದೆ. ಸೊ ಇದೆಷ್ಟು ತಗೋತೆ ಟೈಮ್ ಇದು ಇದೆಷ್ಟು ಜರ್ನಿ 5 hours 7 hours ಆಗ್ತಿದೆ. ಸೊ ಇದು LCM ತಗೊಳ್ಳಿ. ನೀವು ಈಸಿ ಮೆಥಡ್ ಹೇಳ್ತೀನಿ, ನೀವು ಈಸಿ ಮೆಥಡ್ ಇದೆ. LCM ತಗೊಂಡಾಗ ನಮ್ಗೆ ಸಿಗುತ್ತೆ, ಇದು LCM ತಗೊಂಡಾಗ ನಮಗೆ ಒಂದು ಯೂನಿಟ್ ಸಿಗುತ್ತೆ. ಆ ಯೂನಿಟ್ ಏನಿರ್ಬೋದು ನಮಗೆ, ಅದು ಮಲ್ಟಿಪಲ್ ಆಫ್ ಡಿಸ್ಟೆನ್ಸ್ ಸಿಗುತ್ತೆ. ಡಿಸ್ಟೆನ್ಸ್ ಯೂನಿಟ್ ಸಿಗುತ್ತೆ ನಮಗೆ, ಡಿಸ್ಟೆನ್ಸ್ ಸಿಗುತ್ತೆ. ಡಿಸ್ಟೆನ್ಸ್ ಸಿಗ್ಬೋದು 35 ಯೂನಿಟ್ಸ್ ಡಿಸ್ಟೆನ್ಸು. ಇದೆಷ್ಟು ಟೈಮ್ ತಗೋತೆ? ಇದು ಟೈಮು, ಇದು ಡಿಸ್ಟೆನ್ಸ್. ಸ್ಪೀಡ್ ಎಷ್ಟಾಗುತ್ತೆ? ಇದು ಸ್ಪೀಡ್ ಎಷ್ಟಾಗುತ್ತೆ 5, ಇದೆಷ್ಟಾಗುತ್ತೆ 7. ಸೊ 5, 7 ಸ್ಪೀಡ್ ಇದೆ. ಓಕೆನಾ? 5, 7 ಸ್ಪೀಡ್ ಇದೆ. ಸೊ ಇಲ್ಲಿ ನೋಡಿ, 5 ಸ್ಪೀಡಿಂದ ಈ 7:50 ಇದೆಯಾ, ಇದು 9:50 ಬಿಡ್ತಿದೆ. ಸೊ ಇದು ಕೂಡ ಇಲ್ಲಿ 9:50ವರೆಗೆ ಎಷ್ಟು ಕಿಲೋಮೀಟರ್ ನಡೆಯುತ್ತೆ? ಒಂದು ಸ್ಪೀಡ್ ನಡೆಯುತ್ತಲ್ಲ. ಯಾಕಂದರೆ ನೋಡಿ, ಎರಡು ಟ್ರೈನ್ ಸೇಮ್ ಡಿಸ್ಟೆನ್ಸ್ ಅಂದರೆ ಸೇಮ್ ಟೈಮಲ್ಲಿ ಮೂವ್ ಆಗ್ತಿರುವಾಗ ನಮಗೆ ಈಸಿಯಾಗಿ ಸ್ಪೀಡ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಅದು ಟೈಮ್ನ ಕ್ಯಾಲ್ಕುಲೇಟ್, ಡಿಸ್ಟೆನ್ಸ್ನ ರಿಲೇಟಿವ್ ಸ್ಪೀಡ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ರಿಲೇಟಿವ್ ಸ್ಪೀಡ್ನ ಕ್ಯಾಲ್ಕುಲೇಟ್ ಮಾಡ್ಬೋದು, ಎರಡು ಟೈಮ್ ಒಂದಿರಬೇಕು. ಸೊ ಇಲ್ಲಿ ನೋಡಿ, 7:50ಇಂದ 9:50ವರೆಗೆ, 9:50 AM ವರೆಗೆ ಈ ಟ್ರೈನ್ ಎಷ್ಟು ಗಂಟೆ ನಡೆಯುತ್ತೆ? ಈ ಟ್ರೈನ್ ಎಷ್ಟು ನಡೆಯುತ್ತೆ ಅಂದರೆ 2 hours ಅಲ್ಲ, 2 hours ವಿತ್ 5 ಕಿಲೋಮೀಟರ್ ಎಷ್ಟು ನಡೆಯುತ್ತೆ? ಇದು 5 × 2 ಎಷ್ಟು 10 ಕಿಲೋಮೀಟರ್ ಅಲ್ಲ, 10 ಕಿಲೋಮೀಟರ್ ಎಷ್ಟು ಇದು ನಡೆಯುತ್ತೆ. ಸೊ ಇಲ್ಲಿ 10 - 10 ಮಾಡಿ, ಇಲ್ಲಿ ಮಾಡೋಣ. ಎಷ್ಟು ಟ್ರೈನು ಎಷ್ಟು 5 ಸ್ಪೀಡಲ್ಲಿ
ಎಷ್ಟು 2 hours. ಎಷ್ಟು ನಡೀತಿದೆ ಡಿಸ್ಟೆನ್ಸು 10 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ನಡೀತಿದೆ. ಸೊ 10 ಮೈನಸ್ ಮಾಡಿ 25. ಈ 25 ಡಿಸ್ಟೆನ್ಸ್ ಏನಿದೆಯಲ್ಲ ಎರಡು ಟ್ರೈನು ಇಲ್ಲಿಂದ ಈ ಕಡೆ ಇಲ್ಲಿಂದ ಈ ಕಡೆ ಸೇಮ್ ಟೈಮಿಗೆ ಮೂವ್ ಆಗ್ತಿದೆ. ಓಕೆನಾ? ಸೊ ಸೇಮ್ ಟೈಮಿಗೆ ಮೂವ್ ಆಗ್ತಿದೆ. ಸೊ ಸೇಮ್ ಟೈಮಲ್ಲಿ ರೀಚ್ ಆಗುತ್ತೆ. ಸೊ ರಿಲೇಟಿವ್ ಸ್ಪೀಡ್ ಏನಾಗುತ್ತೆ ನಮಗೆ ಈಸಿಯಾಗಿ ಕಂಡುಹಿಡಿಬೋದು. ರಿಲೇಟಿವ್ ಸ್ಪೀಡ್ ಗೊತ್ತಲ್ಲ ಏನಿದೆ ರಿಲೇಟಿವ್ ಸ್ಪೀಡು? ಎರಡು ಟ್ರೈನ್ ಒಂದೇ ಕಡೆ ಹೋಗ್ತಿರುವಾಗ ಏನಾಗುತ್ತೆ ರಿಲೇಟಿವ್ ಸ್ಪೀಡು? ಹಿಂಗೆ ಹಾಂ ಸ್ಪೀಡ್ ಏನಾಗುತ್ತೆ, ಎರಡು ಕಡೆ ಒಂದೇ ಕಡೆ ಹೋಗ್ತವೆ, ಸ್ಪೀಡ್ ಏನಾಗುತ್ತೆ ಪ್ಲಸ್ ಆಗುತ್ತಾ ಆ್ಯಂಡ್ ಟೋಟಲ್ ಡಿಸ್ಟೆನ್ಸ್ ಬೈ ಟೋಟಲ್ ಅಥವಾ ಟೈಮ್ ಅಂತ ಬರಿಬೋದು ನಾವು. ಸೊ ನೋಡಿ ಏನಾಗುತ್ತೆ ರಿಲೇಟಿವ್ ಸ್ಪೀಡ್ ಏನಾಗುತ್ತೆ, ಎರಡು ಒಂದೇ ಡೈರೆಕ್ಷನ್ ಹೋಗ್ತಿಲ್ಲ, ಆಪೋಸಿಟ್ ಹೋಗ್ತಿದೆ. ಸೊ ಏನಾಗುತ್ತೆ ಸ್ಪೀಡ್ ಪ್ಲಸ್ ಆಗುತ್ತೆ. ಸ್ಪೀಡ್ ಇಲ್ಲಿ 5 ಮತ್ತು 7 ಏನಾಗುತ್ತೆ ಪ್ಲಸ್ ಅಂದರೆ ಏನು? 5 + 7 12. ಟೋಟಲ್ ಡಿಸ್ಟೆನ್ಸ್ ಎಷ್ಟಿದೆ? 25 ಕಿಲೋಮೀಟರ್. 25 ಕಿಲೋಮೀಟರ್. ನಮಗೆ ಟೈಮ್ ಬೇಕಾ? ನಮಗೆ ಟೈಮ್ ಬೇಕಾ? ಎಸ್. ಸೊ ಟೈಮ್ ಏನಾಗುತ್ತೆ? ಟೈಮ್ ಇಷ್ಟು ಏನಾಗುತ್ತೆ 25/12. 25/12. ಸೊ 25/12 ಇದೆ. ಎಸ್ 25/12 ಎಷ್ಟು ಆಗುತ್ತೆ ಇದು? ಮಲ್ಟಿಪ್ಲೈ ಬೈ 60 ಮಾಡಿ. ಸೊ 12 ಅಂದರೆ 12. ಸೊ 125 ಮಿನಿಟ್ ಸಿಗುತ್ತೆ ನಮಗೆ. 125 ಮಿನಿಟ್ ಹೆಂಗೆ ಬರೀಬೋದು? 125 ಮಿನಿಟ್ ಅಂದರೆ ಏನು? 2 hours. 125 ಮಿನಿಟ್ಸ್ ಹೇಗೆ ಬರೀಬೋದು ನಾವು? ಇಲ್ಲೇ ಬರಿತೀನಿ. ಸೊ ಇದಕ್ಕೆ ಸ್ಮಾಲ್ ಮಾಡಿಬಿಡ್ತೀನಿ. ಸೊ 125 ಮಿನಿಟ್ಸ್ ಹೆಂಗೆ ಬರ್ಬೋದು ಇದನ್ನು? ಈಕ್ವಲ್ಸ್ ಟು 2 hours and 5 minutes. ಓಕೆನಾ? ಸೊ 2 hours 5 minutes. ಈ 2 hours 5 minutes ಎಲ್ಲಿ ಆ್ಯಡ್ ಮಾಡ್ತೀವಿ ಅಂದರೆ ಇಲ್ಲಿ ಆ್ಯಡ್ ಮಾಡಿ. 9.5 ಇಲ್ಲ, ಇದರಲ್ಲಿ 2 hours 5 minutesನ ಆ್ಯಡ್ ಮಾಡಿ. ಎಷ್ಟಾಗುತ್ತೆ? 9 to 11 55 + 50 + 5 55. ಸೊ 11 ಅಂದರೆ 11 hours 55 minutes ಅಂದರೆ 11 hours 55 AM ಟ್ರೈನು ಈ ಎರಡು ಟ್ರೈನು ಮೀಟ್ ಆಗುತ್ತೆ. ಅರ್ಥ ಆಯ್ತಾ? ಇನ್ನೊಮ್ಮೆ ಹೇಳ ಹೆಂಗೆ ಮಾಡಿದ್ವಿ ಅಂತ ನೋಡಿ. ಎ ಟ್ರೈನ್ ಇದೆ, ಇದು ಬಿ ಟ್ರೈನ್. ಎರಡು ಟ್ರೈನು ಒಂದು ಕಡೆ ಒಂದು ಮೂವ್ ಆಗ್ತಿದೆ. ಸೊ ಈ ಟ್ರೈನ್ ಎಷ್ಟು 7:50 AM ಬಿಡುತ್ತೆ, ಇದು ಟ್ರೈನ್ 9:50 AM ಬಿಡುತ್ತೆ. ಸೊ 2 hours ಆದಮೇಲೆ ಈ ಟ್ರೈನ್ ಬಿಡ್ತಿದೆ. ಸೊ ಈ ಟ್ರೈನು 2 hours ಎಕ್ಸ್ಟ್ರಾ ನಡೆಯುತ್ತಾ? ಸೊ ಈ 2 hours ಎಕ್ಸ್ಟ್ರಾ ಎಷ್ಟು ನಡೀತಿದೆ ಅಂದರೆ ನಾವು ನೋಡಿ ಇದು 7 hours ಆಗುತ್ತದೆ, ಇದು 5 hours ಆಗುತ್ತೆ. ಎಲ್ ಸಿ ಅಂದರೆ 35 ಇದು ಡಿಸ್ಟೆನ್ಸ್ ಡಿಸೇಬಲ್ ಡಿಸ್ಟೆನ್ಸ್ ಯೂನಿಟು. ಆ ಡಿಸ್ಟೆನ್ಸಲ್ಲಿ ಎಷ್ಟು 35 ಕಿಲೋಮೀಟರ್ಗೆ 7 hours ಸ್ಪೀಡಿಂದ ಎಷ್ಟು 5 ಕಿಲೋಮೀಟರ್ ಸ್ಪೀಡಿಂದ ಹೋಗ್ಬೋದಾ? 7 hours ಟೈಮ್ ಅಂದರೆ 5 ಕಿಲೋಮೀಟರ್ ಸ್ಪೀಡಿಂದ ಹೋಗ್ಬೋದು. ಸೊ 5 ಕಿಲೋಮೀಟರ್ ಸ್ಪೀಡಲ್ಲಿ 2 hours ಎಷ್ಟು ಮಾಡ್ಬೋದು? ಒಂದು ಡಿಸ್ಟೆನ್ಸು 10 ಕಿಲೋಮೀಟರ್ಸ್ ಮಾಡ್ತಾನೆ. ಎಷ್ಟು 10 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಮಾಡ್ತಾನೆ. 10 ಕಿಲೋಮೀಟರ್ಸ್ನ ನಾವು ಇಲ್ಲಿ ಮೈನಸ್ ಮಾಡಿದಾಗ ಉಳಿತು 25 ಕಿಲೋಮೀಟರ್ಸ್. ಆ 25 ಕಿಲೋಮೀಟರ್ಸ್ನ ಎ ಮತ್ತು ಬಿ ಎರಡು ಎಟ್ ಎ ಟೈಮು ಒಂದು ಕಡೆ ಮೂವ್ ಆಗ್ತಿದೆ. ಕರೆಕ್ಟಾ? ಯಾಕಂದರೆ ಇಲ್ಲಿಂದ ಈಗ ಮೂವ್ ಆಗ್ತಿದೆ. ಇಲ್ಲಿಂದ 25 ಕಿಲೋಮೀಟರ್ಸ್ ಬರಬೇಕು, ಇವನು ಕೂಡ ಇಲ್ಲಿ 25 ಕಿಲೋಮೀಟರ್ಸ್ ಈ ಟೈಮಿಗೆ ಬರಬೇಕು. ಓಕೆನಾ? ಸೊ ಎರಡು ಮೂವ್ ಆಗ್ತಿದ್ರೆ ಯಾವ ಟೈಮಿಗೆ ಮೂವ್ ರೀಚ್ ಆಗುತ್ತೆ ಅಂದರೆ ಏನು? ರೀಚ್ ಆಗ್ತದೆ ರಿಲೇಟಿವ್ ಸ್ಪೀಡ್ ಕಂಡಿಡಬೇಕು. ರಿಲೇಟಿವ್ ಸ್ಪೀಡ್ ಹೆಂಗೆ ಕಂಡಿಡ್ತೀರಾ? ರಿಲೇಟಿವ್ ಸ್ಪೀಡ್ ಏನಾಗುತ್ತೆ? ಒಂದೇ ಕಡೆ ಹೋಗ್ತಿದೆ ರಿಲೇಟಿವ್ ಸ್ಪೀಡು. ಎರಡು ಟ್ರೈನ್ಸು ಅಥವಾ ಎರಡು ಮೂವೇಬಲ್ ಥಿಂಗ್ಸು, ಎರಡು ವಸ್ತುಗಳು ಇರ್ತಲ್ಲ, ಒಂದೇ ಡೈರೆಕ್ಷನ್ ಕಡೆ ಅಂದರೆ ಒಂದು ಕಡೆ ಬರ್ತಿದ್ದಾರೆ ಹೀಗೆ. ಸೊ ಏನಾಗುತ್ತೆ? ಅದು ಪ್ಲಸ್ ಆಗುತ್ತೆ ಸ್ಪೀಡು. ಅದೇ ಅದೇ ಟ್ರೈನ್ ಎರಡು ಒಂದೇ ಡೈರೆಕ್ಷನ್ ಹೋಗ್ತಾರೆ ಹೀಗೆ. ಸೊ ಇದೊಂದು ಟ್ರೈನ್ ಎರಡು ಹೀಗೆ ಹೋಗ್ತಿದ್ರೆ ಈ ಕಡೆ ಒಂದೇ ಡೈರೆಕ್ಷನ್ ಕಡೆ ಅವಾಗ ಏನಾಗುತ್ತೆ ರಿಲೇಟಿವ್ ಸ್ಪೀಡು ಮೈನಸ್ ಆಗುತ್ತೆ. ಓಕೆನಾ? ಸೊ ಪ್ಲಸ್ ಮಾಡ್ತೀವಿ. ಇಲ್ಲಿ 7 ಇದೆ, 5 km/h ಇದೆ. ಇಲ್ಲಿ 7 km/h ಇದೆ. ಎರಡು ಪ್ಲಸ್ ಮಾಡಿದ್ರೆ ಎಷ್ಟು 12 km ಬಂತು. ಓಕೆನಾ? ಇದು ಹೆಂಗಂದರೆ ನೋಡಿ, ಇದು 5 + 7 2 + 1 12 ಬಂತು. ಅದು ಟೋಟಲ್ ಡಿಸ್ಟೆನ್ಸ್ ಎಷ್ಟಿದೆ? ಇನ್ನು 25 ಕಿಲೋಮೀಟರ್ಸ್ ಇದೆ ಡಿಸ್ಟೆನ್ಸ್. ಇಲ್ಲಿಂದ ಇಲ್ಲಿವರೆಗೆ ಎಷ್ಟು 25 ಕಿಲೋಮೀಟರ್ಸ್ ಇದೆಯಾ? ಈ ಡಿಸ್ಟೆನ್ಸ್ನ ಎಷ್ಟು ಟೈಮಿಗೆ ಕವರ್ ಮಾಡ್ತಾರೆ ಅಂದರೆ ಟೈಮ್ ಬೇಕಲ್ಲ. ಸೊ ಇದು ಕೆಳಗಡೆ ಹೋಗುತ್ತೆ, ಇದು ಮೇಲ್ಗಡೆ ಬರುತ್ತೆ. ಸೊ 25/12 ತಗೋತಿದೆ. 25/12. ಸೊ ಮಲ್ಟಿಪ್ಲೈ 16 ಯಾಕೆ ಮಾಡಿದ್ವಿ ಅಂದರೆ ನಾವು ಮಲ್ಟಿಪಲ್ 16 ಫಾರ್ ಈಸಿ ಅಂದರೆ ಇದು 12 ಇದೆ. ಓಕೆ, ಮಲ್ಟಿಪಲ್ 60 ಮಾಡಿದ್ರೆ ಎಷ್ಟು 125 hours ಸಿಗುತ್ತೆ ನಮಗೆ. ಸೊ ಯಾಕೆಂದರೆ ಅವರ್ಸಲ್ಲಿ ಮಾಡಬೇಕಲ್ಲ. ಸೊ 125 ಅಥವಾ ನೀವು ಮಾಡಿಲ್ಲ ಅಂದರೆ ನಮಗೆ 125 hours ಸಿಗುತ್ತೆ. 1.25 hours ಸಿಗುತ್ತೆ. ಸೊ ಮಲ್ಟಿಪಲ್ 60 ಮಾಡಿದ್ರೆ ನಮಗೆ 2 hours 5 minutes ಸಿಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ.
ಸಾರಿ ಮತ್ತೆ ಹೇಳ್ಬೇಕಂದ್ರೆ ಇದನ್ನು ನೀವು ಇಲ್ಲಿ ಟೈಮಲ್ಲಿ ಇಲ್ಲಿ ಆ್ಯಡ್ ಮಾಡಬೇಕು. ಇಲ್ಲಿ ಆ್ಯಡ್ ಮಾಡಿದಾಗ ನಮಗೆ ಟೋಟಲ್ ಟೈಮ್ ಸಿಗುತ್ತೆ, ಎಷ್ಟು ಯಾವ ಟೈಮಲ್ಲಿ ಮೀಟ್ ಆಗುತ್ತೆ ಅಂತ. ಇಲ್ಲಿ ಆ್ಯಡ್ ಮಾಡೋಂಗಿಲ್ಲ, ಓಕೆನಾ. ಇಲ್ಲಿ ಆ್ಯಡ್ ಮಾಡಬೇಕು. ಎರಡು ಟೈಮ್ ಯಾವ ಟೈಮಿಗೆ ಒಂದೇ ಟೈಮ್ ಬಿಡ್ತಿದ್ದಿಲ್ಲ, ಯಾವ ಟೈಮಿಗೆ ಎರಡು ಟ್ರೈನು ಸೇಮ್ ಟೈಮಿಗೆ ಬಿಡ್ತಿದ್ದಿಲ್ಲ ಆ ಟೈಮಲ್ಲಿ ಆ್ಯಡ್ ಮಾಡಬೇಕು. ಸೊ ಏನು ಕೊಟ್ಟಿದ್ದಾರೆ, ವಾಟ್ ಈಸ್ ಸ್ಮಾಲೆಸ್ಟ್ ನಂಬರ್ ಶುಡ್ ಬಿ ಆ್ಯಡೆಡ್ ಟು ಎಷ್ಟು 4519 ಸೊ ದ್ಯಾಟ್ ದ ಸಮ್ ಈಸ್ ಡಿವಿಸಲ್ ಬೈ 30. ಸೊ ನೋಡಿ 45 100 19 30 ಮಾಡಿ ನೋಡಿ ಎಷ್ಟಾಗುತ್ತೆ. 1 30 ಎಷ್ಟು 15 ಬಂತು, 1 ಮಂತು 5 150. ಸೊ 1 ಮಂತು 19 ಮಂತು. ಸೊ ಎಷ್ಟು ಆ್ಯಡ್ ಮಾಡ್ತಾರೆ, ಇದು ಎಷ್ಟಾಗುತ್ತೆ. ಸೊ ಇಲ್ಲಿ 11 ಆ್ಯಡ್ ಮಾಡಿದ್ರೆ ನಾವು 30 ಬರುತ್ತಲ್ಲ. ಸೊ ಎಷ್ಟು 11 ಆ್ಯಡ್ ಮಾಡಬೇಕಲ್ಲ, ಆನ್ಸರ್ ಇಸ್ 11. ಸೊ ಇದು ಪ್ರಾಡಕ್ಟ್ ಆಫ್ 2 ಹಿಂಗೆ ಕೊಟ್ಟಿದ್ದಾರೆ. ಪ್ರಾಡಕ್ಟ್ ಆಫ್ 2 ಪಾಸಿಟಿವ್ ನಂಬರ್ಸ್ ಈಸ್ ಎಷ್ಟು. ಒಂದು ಪ್ರಾಡಕ್ಟ್ ಆಫ್ ಅಂದರೆ ಎಷ್ಟು ಮಲ್ಟಿಪ್ಲೈ ಎಷ್ಟು ಪಾಸಿಟಿವ್ ನಂಬರ್ಸ್ ಎಕ್ಸ್ ಇಂಟು ವೈ ಎಷ್ಟಿದೆ 2880 ಇದೆ ಅಂತೆ. ಇಫ್ ದ ಫಸ್ಟ್ ನಂಬರ್ ಇಸ್ 5 ಟೈಮ್ಸ್ ಆಫ್ ಸೆಕೆಂಡ್ ನಂಬರ್, ಇದು ನಂಬರ್ ಇದಲ್ಲ, ಇದು 5 ಟೈಮ್ಸ್ ಸೆಕೆಂಡ್ ನಂಬರ್. ಸೊ ಇದು 5a ಇದ್ದರೆ ಇದೆಷ್ಟು ಇರುತ್ತೆ 1a ಇದಂತೆ 1a. ಸೊ ಎರಡು ಮಲ್ಟಿಪ್ಲೈ ಇರುತ್ತೆ 5a ಸ್ಕ್ವೇರ್ ಆಗುತ್ತಾ 2880. ಸೊ ಫೈಂಡ್ ದ ಸಮ್ ಬೇಕು ನಮಗೆ, ಆ ನಂಬರ್ ಬೇಕು. ಫೈಂಡ್ ದ ಸಮ್, ನಾವು ಎರಡು ನಂಬರ್ದು ಸಮ್ ಬೇಕು ನಮಗೆ. ಓಕೆ, ಸೊ ಏನಾಗುತ್ತೆ ಇದು a ಸ್ಕ್ವೇರ್ ಅಂದರೆ ಫೈಂಡ್ ಡಿವೈಡ್ ಮಾಡಿ ನೋಡಿ. ಇದೊಂದು 5 ಉಳಿದ ಎಷ್ಟು 3 7 ಮತ್ತು 6. ಓಕೆ, ಸೊ a ಸ್ಕ್ವೇರ್ ಎಷ್ಟು ಬರುತ್ತೆ. a ಅಂದರೆ ಏನು, ಇದು ಯಾವ್ದು ಸ್ಕ್ವೇರ್ ಇದೆ, ಇದು ಇದೆ 24 ಸ್ಕ್ವೇರ್ ಅಲ್ಲ, 24 ಸ್ಕ್ವೇರ್. ಸೊ a ಇಸ್ 24. ಸೊ 24 a ಇದೆ. ನಮಗೆ ಬೇಕು ಸಮ್ ಬೇಕು, ಸಮ್ ಆಫ್ ದೀಸ್ 2 ನಂಬರ್ಸ್. ಫೈಂಡ್ ಸಮ್, ಈ ಎರಡು ನಂಬರ್ ಸಮ್ ಬೇಕು. ಸೊ ಏನಿದೆ ಒಂದು 5a ಇದೆಲ್ಲ, ಎಕ್ಸ್ ಎಷ್ಟಿದೆ 5a. ಸೊ ಎಕ್ಸ್ ಏನು ಬರುತ್ತೆ 5a ಅಂದರೆ 120. ಸೊ ಅದೇ ವೈನ್ ಬರುತ್ತೆ ಓನ್ಲಿ a ಇದೆಯಲ್ಲ 1 ಅಂದರೆ 24. ಎರಡು ಸಮ್ ಮಾಡಿ 144. ಸೊ ಆನ್ಸರ್ ಏನು ಬರುತ್ತೆ 144. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಹಿಂಗೆ ಕೊಡಿದೆ ಪಾಪ್ಯುಲೇಷನ್ ಆಫ್ ಎಷ್ಟಿದೆ, ಪಾಪ್ಯುಲೇಷನ್ ಎಷ್ಟು, ಟೋಟಲ್ ಪಾಪ್ಯುಲೇಷನು ಎಷ್ಟಿದೆ, ಟೋಟಲ್ ಪಾಪ್ಯುಲೇಷನ್ 3,51,000 ಇದೆ. ಓಕೆ, ಅದರಲ್ಲಿ ಮೇಲ್ ಎಷ್ಟಿದಾರಂತೆ, ಮೇಲು ಇದೆ ಹಿಂಗೆ ಮಾಡೋಣ. ಟೋಟಲ್ ಪಾಪ್ಯುಲೇಷನ್ ಮೇಲು ಫೀಮೇಲ್. ಸೊ ಟೋಟಲ್ ಎಷ್ಟಿದ್ದಾರೆ 3,51,000. ಅದರಲ್ಲಿ ಮೇಲ್ ಎಷ್ಟಿದೆ 1,64,000 ಮೇಲಿದ್ದಾರೆ. ಸೊ ಫೀಮೇಲ್ ಎಷ್ಟು ಬರ್ತಾರೆ ಇವಾಗ, ಫೀಮೇಲ್ ಅಂದರೆ ಎಷ್ಟು ಮೈನಸ್ ನೋಡಿ. ಓಕೆ, 187 ಫೀಮೇಲ್ ಇದ್ದಾರೆ. ಓಕೆ, ಹೆಂಗೆ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಏನು ಕೊಟ್ಟಿದ್ದಾರೆ, ಇದರಲ್ಲಿ ಎಷ್ಟಿದೆ ಲಿಟ್ರೇಟ್ ಪಾಪ್ಯುಲೇಷನ್ ಎಷ್ಟಿದೆ, ಇದರಲ್ಲಿ 15% ಪಾಪ್ಯುಲೇಷನ್ ಲಿಟ್ರೇಟ್. ಸೊ 14% ಪಾಪ್ಯುಲೇಷನ್ ಎಷ್ಟಿದೆ ಲಿಟ್ರೇಟ್ ಇದ್ದಾರೆ, ಉಳಿದಷ್ಟು ಇಲ್ಲಿಟ್ರೇಟ್ ಇರ್ತಾರೆ. ಓಕೆ, ಎಷ್ಟು 86% ಇಲ್ಲಿಟ್ರೇಟ್ ಇರ್ತಾರೆ. ಓಕೆ, ಸೊ ಓಕೆ, ಇದರಲ್ಲಿ 40% ಇಲ್ಲಿಟ್ರೇಟ್ ಇರ್ತಾರೆ, ಲಿಟ್ರೇಟ್. ಇದರಲ್ಲಿ ಕೂಡ 40% ಲಿಟ್ರೇಟ್ ಇರ್ತಾರೆ. ಸೊ ನಮಗೇನು ಬೇಕು, ಫೀಮೇಲ್ ಬೇಕಂದ್ರೆ ಫೀಮೇಲ್ ಪಾಪ್ಯುಲೇಷನ್ ಎಷ್ಟು ಬೇಕು, ಅದೆಷ್ಟು, ಅದರಲ್ಲಿ ಎಷ್ಟು % ಲಿಟ್ರೇಟ್ ಅಂತ ಕೇಳ್ತಾರೆ. ಲಿಟ್ರೇಟ್ ಎಷ್ಟು % ಲಿಟ್ರೇಟ್ ಅಂತ ಕೇಳ್ತಿದ್ದಾರೆ. ಸೊ ನಾವು ಇದನ್ನು ನೋಡ್ಕೊಂಡು ಹೇಳ್ಬೋದು, ಇದು ಆನ್ಸರ್ ಡೈರೆಕ್ಟಾಗಿ 14 ಬರುತ್ತೆ. ಯಾಕಂದರೆ 40% ಚೇಂಜ್ ಅಲ್ಲ, 40% ಇದ್ದರೆ ಇದು ಫೀಮೇಲ್ ಕೂಡ 40% ಇರ್ತಾರೆ. ಓಕೆನಾ. ಸೊ ಅದಕ್ಕೆ ತಿಳಿಸಲು ಇದನ್ನು ಮೆಥಡ್ ಹೆಂಗೆ ಮಾಡ್ಬೇಕಂತ ಹೇಳ್ತೀನಿ, ಹೇಗೆ ಮಾಡಬೇಕಂತ. ಇದಕ್ಕೆ ನಾವು ಇದು ಈಸಿಯಾಗಿ ಮಾಡ್ಬೋದು. ಇದು ಹೇಗೆ ಮಾಡ್ತೀರ ಅಂದರೆ ನೋಡಿ, ಇದನ್ನು ಹೇಗೆ ಮಾಡ್ತೀರಾ ನೋಡಿ. ಎಷ್ಟೇ ಮೇಲ್ ಇದ್ದಾರೆ, ಇದು ಫೀಮೇಲ್ ಇದ್ದಾರೆ ಅಂದ್ಕೊಂಡು. ಮೇಲ್ ಎಷ್ಟಿದೆ 14% ಇದೆ, ಓವರಾಲ್ ಎಷ್ಟಿದೆ 14% ಇದೆಯಾ. 14% ಓವರಾಲ್ ಇದೆ ಟೋಟಲ್. ಸೊ ಇಲ್ಲಿ ನೋಡಿ ಫೀಮೇಲ್ ಎಷ್ಟಿದ್ದಾರೆ, ಫೀಮೇಲ್ ಎಷ್ಟು ಬರುತ್ತಂತೆ 187,000. ಅದೇ ಮೇಲೆ ಏನು ಬರ್ತಾರೆ 164,000. ಸೊ ಇದೇ ರೇಷಲ್ಲಿ ಇದು ಕೂಡ ಬ್ರೇಕ್ ಆಗ್ತದೆ ನೋಡಿ. 14 -14 ಮಾಡಿದ್ರೆ ಎಷ್ಟು ಬರುತ್ತೆ, ಇಲ್ಲಿ 0 ಬರುತ್ತೆ.
ಸೊ ಝೀರೋಗೆ ಎಷ್ಟಿದೆ ಮಲ್ಟಿಪ್ಲೈ ಇಷ್ಟು ಬರುತ್ತೆ. ಸೊ ಮಲ್ಟಿಪ್ಲೈ ಝೀರೋನೇ ಮಾಡ್ಬೇಕಾನೆ, ಮಲ್ಟಿಪ್ಲೈ ಎಷ್ಟೊತ್ತು ಮಾಡಿ ಝೀರೋ ಬರುತ್ತೆ. ಸೊ ಇದು ಕೂಡ ಝೀರೋ ಬರಬೇಕಂದ್ರೆ ಎಷ್ಟು ಮಲ್ಟಿಪ್ಲೈ ಆಗುತ್ತೆ, ಝೀರೋದ ಮಲ್ಟಿಪ್ಲೈ ಆಗುತ್ತೆ. ಇದು ಕೂಡ ಎಷ್ಟು ಮಲ್ಟಿಪ್ಲೈ ಝೀರೋ ಆಗುತ್ತೆ, ಝೀರೋದ ಮಲ್ಟಿಪ್ಲೈ ಆಗುತ್ತಾ. ಸೊ ಇಲ್ಲಿ ಝೀರೋ ಬರುತ್ತೆ. ಝೀರೋ ಬರಬೇಕಂದ್ರೆ 14 ಏನು ಮೈನಸ್ ಮಾಡಬೇಕು, 14 ತಾನೇ ಮೈನಸ್ ಮಾಡಬೇಕು. 14 14 ಮೈನಸ್ ಮಾಡಿದ್ರೆ 14% ಬರುತ್ತೆ, ಝೀರೋ ಬರುತ್ತೆ. ಸೊ ಯಾವ್ದು ಬರುತ್ತೆ ಪರ್ಸೆಂಟೇಜ್ ಆನ್ಸರ್ 14%. ಫಿಮೇಲ್ ಕೂಡ 14%. ಸೊ ಅದೇ ಒಂದು ವೇಳೆ ಇಲ್ಲಿ ವ್ಯಾಲ್ಯೂ ಚೇಂಜ್ ಬರ್ತಿದ್ರೆ ಲೈಕ್ 2 ಬರ್ತಿದ್ರೆ ಅಥವಾ 6 ಬರ್ತಿದ್ರೆ ಅಂತ ತಿಳ್ಕೊಳ್ಳಿ. 6. ಸೊ 6 ಎಷ್ಟು ಮಲ್ಟಿಪ್ಲೈ ಆಗ್ತಿದೆ ಇದು, ಸಪೋಸ್ ಸಮಥಿಂಗ್ ಏನೋ XYZ ಮಲ್ಟಿಪ್ಲೈ ಆಗ್ತದೆ ಅಂತ ತಿಳ್ಕೊಳ್ಳಿ, XYZ. ಸೊ ಇದು ಕೂಡ ಇಲ್ಲಿಂದ ಕೂಡ ಅದೇ ಡಿವೈಡ್ ಮಾಡಿ, ಇದು ನಂಬರ್ ಅದೇ ಇಲ್ಲಿಂದ ಇಲ್ಲ, ಇಲ್ಲಿಂದ ಅದೇ ಡಿವೈಡ್ ಮಾಡಿದಾಗ ಈ ನಂಬರ್ ಡಿವೈಡ್ ಮಾಡಿ XYZ ಡಿವೈಡ್ ಮಾಡಿ ನಂಬರ್ ಬರುತ್ತಲ್ಲ, ಆ ನಂಬರಿಂದ ಏನು ಮೈನಸ್ ಮಾಡಿದಾಗ ಈ ನಂಬರ್ ಬರ್ತದೆ ಅಂತ ತಿಳ್ಕೊಳ್ಳಿ. ಅರ್ಥ ಆಯ್ತಾ? ಇಲ್ಲ ಸಪೋಸ್ ಇಲ್ಲಿ ಬಂತು 32 ಅಂತ ತಿಳ್ಕೊಳ್ಳಿ. ಸೊ 2 ಮೈನಸ್ ಮಾಡಿ ಆನ್ಸರ್ ಇಲ್ಲಿ ಬಂದುಬಿಡುತ್ತೆ. 32 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ಇದು, ಸಪೋಸ್ 32 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ, ಎಷ್ಟು ಬರುತ್ತಪ್ಪ 18 ಬರುತ್ತೆ, ಸಾರಿ 18 ಬರುತ್ತೆ, 14 ಬರುತ್ತೆ. ಓಕೆ ಎಷ್ಟು ಬರುತ್ತೆ ಇದು, ಚೆಕ್ ಆಯ್ತು ಬೇಡ. ಓಕೆ ಎಷ್ಟು ಬರುತ್ತೆ, 18 ಬರುತ್ತೆ, 18 ಬರುತ್ತೆ. ಸೊ ಇದು 18% ಆಗ್ತಿತ್ತು. ಓಕೆನಾ, ಅರ್ಥ ಆಯ್ತಾ? ಇದು ಎಕ್ಸಾಂಪಲ್ ಹೇಳ್ತಾಯಿದ್ದೀನಿ, ಸೊ ನೀವು ಕನ್ಫ್ಯೂಸ್ ಮಾಡ್ಕೊಬೇಡಿ. ಝೀರೋ ಬರ್ತಿದೆ. ಸೊ ಎಷ್ಟು ಇದು ಕೂಡ ಮಲ್ಟಿಪ್ಲೈ 0, ಸೊ 0 ಬರುತ್ತೆ. 0 ಎಷ್ಟು ಮಾಡಬೇಕು, ಮಲ್ಟಿಪ್ಲೈ 0 ಅಂದರೆ 0ನೇ ಬರಬೇಕು. ಓಕೆನಾ, 40 ಮಾಡಿದಾಗ 40 ಮೈನಸ್ ಮಾಡಿದ್ರೆ 0 ಬರುತ್ತೆ. ಇದು ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ನೋಡಿ. ಓಕೆ ನೋಡಿದೆ SCF ಆ್ಯಂಡ್ LCM. ಓಕೆ 36 ಇದೆ ಅಂತ. SCF ಎಷ್ಟು 6 ಇದೆ ಆ್ಯಂಡ್ LCM ಇಸ್ 36 ಇದೆ. ಡಿಫ್ರೆನ್ಸ್ ಎಷ್ಟು 30 ಇದೆ. ದೇ ಫೈಂಡ್ ದ ನಂಬರ್ಸ್. 2 ನಂಬರ್ಸ್ ಇದೆ, 2 ನಂಬರ್ಸ್ ಇದೆ. ಒಂದು A and B ತಗೊಳ್ಳಿ, A ಮತ್ತು B ಆ್ಯಂಡ್ B. ನಿಮಗೆ ಗೊತ್ತಿದೆ ಪ್ರಾಡಕ್ಟ್ ಆಫ್ 2 ನಂಬರ್ಸ್ ಈಕ್ವಲ್ಸ್ ಟು SCF ಆ್ಯಂಡ್ LCM ಆಫ್ ದೋಸ್ 2 ನಂಬರ್ಸ್ ಬರುತ್ತಾ. ಓಕೆ ಸೇಮ್ ಮಾಡೋಣ. ಎ ಏನಿದೆ ಗೊತ್ತಿಲ್ಲ, ಸೊ ಎ ಹಾಗೆ ಹಾಕೋಣ, ಬಿ ಹಾಗೆ ಹಾಕೋಣ. SCF ಇಸ್ 6 ಇಂಟು 36. ಓಕೆ A ಇಂಟು B. ಅದೇ ಎರಡು ಡಿಫ್ರೆನ್ಸ್, ಅದೇ A ಮೈನಸ್ B ಎಷ್ಟಿದೆ ಅಂತೆ 30 ಇದೆ. ಸೊ 2 ನಂಬರ್ಸ್ ಯಾವುದಿದೆ ಆ ಎರಡು ಡಿಫ್ರೆನ್ಸ್ 30 ಬರುತ್ತೆ. ಮಲ್ಟಿಪ್ಲೈ ಮಾಡಿದಾಗ ಎಷ್ಟು ಬರುತ್ತೆ, 6 2 1 6. ಓಕೆ ಅಂದರೆ 6 and 36 ಅಂದರೆ ಎಷ್ಟು, 6 and 36 ಎಷ್ಟಾಗುತ್ತೆ, 216. ಓಕೆ ಕ್ಯೂಬ್ ತಾನೆ. ಹಾಂ, ಸೊ 216 ಯಾವ ನಂಬರ್ ಬರುತ್ತೆ ನೋಡಿ, ಇದು ತಾನೇ ಮಲ್ಟಿಪ್ಲೈ ಮಾಡಿದಾಗ ಇದು ತಾನೇ ಬರ್ತಿದೆ. ಸೊ ಇದು ಅಂತ ಆಪ್ಷನ್ ಕಾಣಿಸ್ತಿದೆ. ಮೈನಸ್ ಮಾಡಿದಾಗ 30 ಬರ್ತದೆ. ಸೊ ಇದೊಂದು ಮಾರ್ಕ್ಸ್ ಆಪ್ಷನ್ ಇದೆ. ಓಕೆನಾ, ನೋಡಿದರೆ ಅಂದರೆ ಸಪ್ನ ಇನ್ವೆಸ್ಟ್ 20,900 ಪಾರ್ಷಿಯಲಿ ಇನ್ 10% ರೇಟ್ ಆಫ್ ಇಂಟ್ರೆಸ್ಟ್ ಮತ್ತು 9% ರೇಟ್ ಆಫ್ ಇಂಟ್ರೆಸ್ಟ್. ಓಕೆ SI ಏನು ಕೊಡ್ತಿದ್ದಾರೆ, ಅವಾಗ ಈಕ್ವಲ್ ಇಂಟ್ರೆಸ್ಟ್ ಸಿಗ್ತಿದೆ ಅವರಿಗೆ. ಆಫ್ಟರ್ 5 years ಆದಮೇಲೆ ಅವರಿಗೆ ಈಕ್ವಲ್ ಇಂಟ್ರೆಸ್ಟ್ ಸಿಗ್ತಿದೆ. ಓಕೆನಾ, ಸೊ ಫೈಂಡ್ ದ ಅಮೌಂಟ್ ಇನ್ವೆಸ್ಟೆಡ್ ಅಟ್ 10%. ಓಕೆ 10% ಇದ್ದಾಗ 10% ಅಷ್ಟು ಅಮೌಂಟ್ ಎಷ್ಟು ಕೊಡ್ತಾಳೆ, ಸೇಮ್ ಕೊಡ್ತಾಳೆ. ಈಕ್ವಲ್ ಇಂಟ್ರೆಸ್ಟ್ ಅಂದರೆ ಏನು, SI ಸೇಮ್ ಇರುತ್ತಾ. ಸೊ ಇಲ್ಲಿ SI ಸೇಮ್ ಇದೆ ಎಷ್ಟು, 10% ಇದ್ದಾಗ. ಮತ್ತು ಇದು ಕೂಡ ಇಲ್ಲಿ SI ಸೇಮ್ ಇದೆ ಎಷ್ಟು, 9% ಇದ್ದಾಗ. 9% ಇದ್ದಾಗ ಇದು SI ಸೇಮ್ ಇದೆ. ಈ ಎರಡು SI ಸೇಮ್ ಇದೆ SI. ಸೊ SI ಸೇಮ್ ಇದ್ದಾಗ ಏನು ಮಾಡ್ಬೋದು ನಾವು, ಇಲ್ಲಿ ಫಾರ್ಮುಲಾ ಗೊತ್ತಿಲ್ಲ, PTR by 100. ಸೊ ಇಲ್ಲಿ P ಎಷ್ಟಿದೆ 20 ಪಾರ್ಷಿಯಲ್ ಅಂದರೆ 20 ಎಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡಿದ್ದಾರೆ, ಎಷ್ಟು ವರ್ಷಕ್ಕೆ 5 yearsಗೆ. ರೇಟ್ ಆಫ್ ಇಂಟ್ರೆಸ್ಟ್ 10 ಇದೆ. ಇಲ್ಲಿ ಕೂಡ ಯಾಕೆ ಫಾರ್ಮುಲಾ ಗೊತ್ತಲ್ಲ ನಿಮಗೆಲ್ಲ, SI ಈಕ್ವಲ್ಸ್ ಟು PTR by 100. ಇಲ್ಲೆಷ್ಟು ಬರುತ್ತೆ, ಇಲ್ಲೆಷ್ಟಿದೆ ಅದೇ ಅಮೌಂಟ್. ಇಲ್ಲಿ 20,000 ಮೈನಸ್ X ಇನ್ವೆಸ್ಟ್ ಮಾಡ್ತಾರೆ. ಇಲ್ಲಿ ಎಷ್ಟು ಮಾಡ್ತಾರೆ, X ಮಾಡ್ತಾರೆ. ಎಷ್ಟು ವರ್ಷಕ್ಕೆ 5 yearsಗೆ. ರೇಟ್ ಆಫ್ ಇಂಟ್ರೆಸ್ಟ್ 9 ಡಿವೈಡ್ ಬೈ 100. ಸೊ ಈ 100 ಕ್ಯಾನ್ಸಲು, ಇಲ್ಲಿ 5 ಕ್ಯಾನ್ಸಲು. ಇಲ್ಲಿ ಸಿಗುತ್ತೆ 20900 ಮೈನಸ್ 10x ಈಕ್ವಲ್ಸ್ ಟು 9x. ಓಕೆ ಸೊ ಇದು ಸಿಗುತ್ತೆ 20900 2,09,000 ಈಕ್ವಲ್ಸ್ ಟು 19x. ಸೊ ನೆಕ್ಸ್ಟ್ 9 2090 ಎಷ್ಟು ಬರುತ್ತೆ, ಎಷ್ಟು ಬರುತ್ತೆ ಹೇಳಿ,
ಮತ್ತು ಇಲ್ಲೂ ಕೂಡ 1 1 1 0 0 0. ಸೊ ಎಕ್ಸ್ ಈಕ್ವಲ್ಸ್ ಟು ಎಷ್ಟಿದೆ? ಎಕ್ಸ್ ಈಕ್ವಲ್ಸ್ ಟು 1 1. ಸೊ ಇದನ್ನು ಇದರಿಂದ ಮೈನಸ್ ಮಾಡಿ ಎಷ್ಟು ಬರುತ್ತೆ? ಮೈನಸ್ ಮಾಡಿದಾಗ ಎಷ್ಟು ಬರುತ್ತೆ? ಮೈನಸ್ 1 1. ಸೊ ಅರ್ಥ ಆಯ್ತಾ? ಎಷ್ಟಿದೆ ಇನ್ವೆಸ್ಟು? 9,900 ರೂಪೀಸ್ ಇದೆ ಇನ್ವೆಸ್ಟ್ ಮಾಡಿದ್ದಾರೆ ಅವರು. ಓಕೆ, ಅರ್ಥ ಆಯ್ತು? ಇದು ಸಿಂಪಲ್ ಇದೆಯಾ? ಇಕ್ವೇಷನ್ ಇದೆ. ಸೊ ಇದನ್ನು ಸಾಲ್ವ್ ಮಾಡಿ ಇದು 3 3 ಕ್ಯಾನ್ಸಲ್ ಮಾಡೋಗುತ್ತೆ. ಸೊ 3 ಮಲ್ಟಿಪ್ಲೈ ಮಾಡಿ ಫುಲ್ ಈ ಇಕ್ವೇಷನ್ಗೆ ಎಷ್ಟಾಗುತ್ತೆ? ಇದು 3 3 ಕ್ಯಾನ್ಸಲ್ ಇದೆ 4x². ಇದು 90x, ಇದು 154 ಪ್ಲಸ್ ಇದು ನೋಡಿ 4x². ಇದರಿಂದ ಮಲ್ಟಿಪ್ಲೈ ನೋಡಿ 32x 54x. ಓಕೆ, ಓಕೆ. ಸೊ ಈಗ ನೋಡಿ ಏನು ಮಾಡಿ ಇದನ್ನು ಸಾಲ್ವ್ ಮಾಡಿ. ಸೊ ಏನಾಗುತ್ತೆ? ಇದು 4x4 ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ಮೈನಸ್, ಓಕೆ, ಇದೆಲ್ಲ ಮಲ್ಟಿಪ್ಲೈ ಆಗುತ್ತಲ್ಲ. ಸೊ ಈ ಮೈನಸ್ ಇದೆ, ಈ ಕಾಣುತ್ತೆ, ಇದು ಪ್ಲಸ್ ಆಗಿಬಿಡುತ್ತೆ. ಸೊ ಇದು ಮಲ್ಟಿಪ್ಲೈ, ಸೊ ಇದು ಕೂಡ ಮೈನಸ್ ಆಗಿಬಿಡುತ್ತೆ. ಸೊ ಏನಾಗುತ್ತೆ? ಮೈನಸ್ ಎಷ್ಟಾಗುತ್ತೆ? 1 ಮೈನಸ್ 122x ಮತ್ತು 50 ಪ್ಲಸ್ ಎಷ್ಟಾಗುತ್ತೆ? 110. ಸೊ ಯಾವ್ದು ಆಪ್ಷನ್ ಇದೆ? ಆಪ್ಷನ್ ದಿಸ್. ಓಕೆನಾ? ಇಷ್ಟೇ, ಭಾಳ ಈಸಿ, ಟಫ್ ಏನಿಲ್ಲ, ಭಾಳ ಈಸಿ ಇರ್ತದೆ ನೋಡಿ. ಏನು ಕೂಡ ಗ್ರೇಟೆಸ್ಟ್ ರೇಷಿಯೋ. ಸೊ ಇದು ರೇಷಿಯೋ ಕೊಟ್ಟಿದ್ದಾರೆ. ಫಸ್ಟ್ ಇದು ಹಿಂಗೆ ಬರ್ಕೊಳ್ಳಿದ್ದನ್ನು 40/51. ಮತ್ತು ಇನ್ನೊಂದೇನಿದೆ 44/74. ಮತ್ತೇನಿದೆ ಇನ್ನೊಂದು 42/70. ಮತ್ತೇನಿದೆ 22/76. ಈ ಥರ ರೇಷಿಯೋ ಕೊಟ್ಟಿದ್ದಾರೆ. ಈ ಥರ ರೇಷಿಯೋ ಕೊಟ್ಟರೆ ಏನು ಮಾಡಿ ಸ್ವಲ್ಪ ನೋಡಿ, ಸ್ವಲ್ಪ ನೀರೆಷ್ಟು ಏನಾಗುತ್ತೆ? ಇದು 4/5 ಅಂತ ಮಾಡ್ಬೋದಾ, ಅಥವಾ 40/5 ಮಾಡ್ಬೋದಾ? 40/50 ಅಂದರೆ ಏನಾಗುತ್ತೆ? ಇದು ಒನ್ ಟೈಪ್ 0.8 ನೀರಾಗುತ್ತೆ. 8ಗೆ ನೀರಾಗುತ್ತಾ? 0.8ಗೆ ಇದೆಷ್ಟಾಗುತ್ತೆ? ಇದು 44 ಮತ್ತು 77 ತೊಗೊಳ್ಳೋಣ. ಸೊ 11 4s 11 7s ಸೇ 4 ಬಂದೆಷ್ಟು? 1/7 ಗೊತ್ತಲ್ಲ ಅಲ್ಲಿ 1/7 ವ್ಯಾಲ್ಯೂ ಎಷ್ಟಿದೆ? 14.28 ಇದೆಯಾ? ಸೊ ಎಷ್ಟಾಗುತ್ತೆ? ಇದು 0.56ಗೆ ಪ್ಲಸ್ ಆಗುತ್ತೆ. ಅದು 56 ಪ್ಲಸ್. ಇದು ಕೂಡ 42 and 70 ಅಂತ ತಿಳ್ಕೋಣ. 4/70 ಅಂದರೆ ಸೇಮ್ ಅದೇ, ಸ್ವಲ್ಪ ಇದು ಹೆಚ್ಚಿಲ್ಲ. ಸೊ ಇದೆಷ್ಟಾಗುತ್ತೆ? 0.56ಗೆ ನೀರಾಗುತ್ತೆ ಪ್ಲಸ್. ಇದೆಷ್ಟಾಗುತ್ತೆ? 22/70 ಅಂತ ತಿಳ್ಕೋಣ. ಓಕೆ, ಸೊ 2/7 ಅಂದರೆ ಎಷ್ಟು? 40 ಅಂದರೆ 28 ಪ್ಲಸ್ 0.28. ಓಕೆನಾ? ಸೊ ಪ್ಲಸ್ 0.28 76. ಓಕೆ, ಸೊ ಈ ಥರ ಇದರಲ್ಲಿ ಗ್ರೇಟೆಸ್ಟ್ ಯಾವ್ದು ಬರುತ್ತೆ? 0.8 ಗ್ರೇಟೆಸ್ಟ್ ಬರುತ್ತಾ? ಸೊ ಆಪ್ಷನ್ ಎ. ಓಕೆನಾ? ಸೊ ನೀವು ಸಾಲ್ವ್ ನೋಡ್ಕೊಳ್ಳಿ. ಇದೆ ಹಿಂಗೆ 22 ಇದು ಮತ್ತು 71 ಪ್ಲಸ್ 77 ಆಗುತ್ತಲ್ಲ. ಸೊ ನೋಡಿ 22 1s 7 11 2s 11 7s 7/2 ಬರುತ್ತೆ. 7/2 ಅಂದರೆ ಏನು? ಎಲ್ಲ ರೇಷಿಯೋ ವ್ಯಾಲ್ಯೂ ಗೊತ್ತಿರಬೇಕಲ್ಲ. ಪರ್ಸೆಂಟೇಜಲ್ಲಿ 1/7 ಅಂದರೆ ಏನು, 1/8 ಅಂದರೆ ಏನು, 1/9 ಅಂದರೆ ಏನು, ಈ ಥರ ವ್ಯಾಲ್ಯೂಸು ನೋಡಿ. ಕೊಡಿ, ಸಾಕ್ಷಿ ಬಾಟ್ ಎ ಟಾಯ್. ಓಕೆ, ಎಷ್ಟು? 456 and decorated it at a cost of 20 rupees and sold it the toy for 612 rupees. Find the loss or profit percentage. ಓಕೆ, ಸಾಕ್ಷಿ ಅಮ್ಮ ಇದ್ದಾಳೆ. ಅವಳೇನು ಮಾಡಿ ಒಂದು ಟಾಯ್ ಖರೀದಿ ಮಾಡಿದ್ದಾಳೆ. ಆ ಟಾಯ್ ಖರೀದಿ ಮಾಡಿದಾಗ ಅದಕ್ಕೆ ಎಷ್ಟು ಪ್ರೈಸ್ ಕೊಟ್ಟಿದ್ದಾಳೆ ಅಂದರೆ ಎಷ್ಟು? 456 ರೂಪೀಸ್ ಕೊಟ್ಟಿದ್ದಾಳೆ. ಅದಕ್ಕೆ ಮತ್ತೆ ಮನೆ ತಂದು ಅದಕ್ಕೆ ಡೆಕೋರೇಷನ್ ಮಾಡಿ ಲಾಲ್ ಲಿಪ್ಸ್ಟಿಕ್ ಹಚ್ಕೊಂಡು, ಓಕೆ, ಅದನ್ನು ಮತ್ತೆ ಬೇರೆ ಫ್ರೆಂಡಿಗೆ ಮಾರಿದ್ದಾಳೆ. ಸೊ ಆವಾಗ ಮಾರಿದಾಗ ಅವ್ಳಿಗೇನು ಪ್ರಾಫಿಟ್ ಆಗ್ತಿದೆಯಾ ಅಥವಾ ಲಾಸ್ ಆಗ್ತದೆ ಅಂತ ಕೇಳ್ತಿದ್ದಾರೆ. ಸೊ ಏನು ಮಾಡ್ತೀರಾ? ಇದೆಲ್ಲ ಮತ್ತೆ ಆಟ ಆಡಬೇಕು ನೀವು. ಮನೆಯಿಂದ ಏನು ತೊಗೊಂಡು ಬಂದು, ನಾನು ಹೇಗೆ ಮಾಡ್ತಿದ್ದೆ, ಏನು ಹೊರಗಡೆ ತೊಗೊಂಡ್ಬಂದು ಮನೆಯಿಂದ ನನ್ನ ಶಾಪಲ್ಲಿ ತೊಗೊಂಡ್ಬಂದು ನಾನು ಸ್ವಲ್ಪ ಏನೋ ಆ್ಯಡ್ ಮಾಡಿ ನನ್ನ ತಮ್ಮನಿಗೆ ಮಾರಿಬಿಡ್ತಿದ್ದೆ. ಓಕೆ, ಸೊ ಈ ಥರ ಇದು ನೋಡೋಣ. ಸೊ ಈ ಥರ ಅವಳು ಮಾಡ್ತಿದ್ದಾಳೆ. ಸೊ ಇಷ್ಟು ಕಾಸ್ಟ್ ಪ್ರೈಸ್ ಎಷ್ಟಾಗುತ್ತೆ ಅವಳಿಗೆ? 456. ಓಕೆ, ಪ್ಲಸ್ ಕಾಸ್ಟ್ ಪ್ರೈಸ್ ಅಲ್ಲಿ ಎಷ್ಟು ಆಯಿತು? 20% ಡೆಕೋರೇಷನ್ ಅಲ್ಲ. ಸೊ 20 ಡೆಕೋರೇಷನ್ಗೆ ಇದು ಫುಲ್ ಕಾಸ್ಟ್ ಆಗುತ್ತೆ ಅವಳಿಗೆ. ಸೆಲ್ಲಿಂಗ್ ಪ್ರೈಸ್ ಏನು ಮಾಡಿ ಎಷ್ಟಕ್ಕೆ ಮಾಡ್ತೀವಿ ನೋಡು? ಸೆಲ್ಲಿಂಗ್ ಪ್ರೈಸ್ 612 ಎಷ್ಟಾಗ್ತಿದೆ ಇಲ್ಲಿ ಅಂದರೆ 476 ಆಗ್ತಿದೆ. ಇಲ್ಲಿ 612 ಕೊಡ್ತೀವಿ. ಓಕೆ, 612 ಅವಳು ಸೇಲ್ ಮಾಡ್ತಿದ್ದಾಳೆ. ಸೊ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ? 1 ಎಷ್ಟಾಗುತ್ತೆ ಡಿಫ್ರೆನ್ಸು? 6 3 ಓಕೆ
ಎಷ್ಟಿದೆ ಡಿಫ್ರೆನ್ಸ್ 136 ಅಂದರೆ 136 ಪ್ಲಸ್ ಮಾಡಿದ್ರೆ ಇಷ್ಟು ಬರ್ತಿದೆ. ಎಷ್ಟಕ್ಕೆ? ಇಷ್ಟಕ್ಕೆ. ಸೊ ಪ್ರಾಫಿಟ್ ಏನು ಬೇಕಿರುತ್ತೆ? ಕಾಸ್ಟ್ ಪ್ರೈಸ್ ಪ್ರಾಫಿಟ್ ಪರ್ಸೆಂಟೇಜ್ ಇದೆ. ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟಿದೆ? ಪ್ರಾಫಿಟ್ ಪರ್ಸೆಂಟ್ ಅಂದರೆ ಪ್ರಾಫಿಟ್ ಡಿವೈಡ್ ಬೈ ಸಿ ಪಿ ಇಂಟು 100. ಇದು ಗೊತ್ತೇ ಫಾರ್ಮುಲಾ ಪ್ರಾಫಿಟ್ ಪರ್ಸೆಂಟೇಜ್ ಎಲ್ಲರಿಗೆ. ಸೊ 136 ಡಿವೈಡ್ ಬೈ 476 ಇಂಟು 100. ಸೊ ಇದನ್ನು ಮಾಡಿ ನಿಮಗೆ ಆನ್ಸರ್ ಸಿಗ್ಬಿಡುತ್ತೆ. ಸೊ ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. If interest earned during the second year on the certain sum is ಎಷ್ಟು 6,786 and the rate of interest is 20% per annum compounded annually. So compound interest question ಇದೆ ಇದು. Then sum is ಹೆಂಗೆ ಕೊಟ್ಟಿದ್ದಾರೆ? ಒಂದು ಇಂಟ್ರೆಸ್ಟ್ ಇದೆ ಅಂದರೆ ಏನು, ಒಂದು ಅಮೌಂಟ್ ಇದೆ. ಆ ಅಮೌಂಟ್ ಮೇಲೆ ಫಸ್ಟ್ ಇಲ್ಲ ಸೆಕೆಂಡ್ ಇಯರ್ ಇಂಟ್ರೆಸ್ಟು ನೋಡಿ. ಇದು ಫಸ್ಟ್ ಇಯರು. ಫಸ್ಟ್ ಇಯರ್ 20% ಅಂದರೆ ಎಷ್ಟಾಗುತ್ತೆ? ಫಸ್ಟ್ 20% ಅಂದರೆ 20% ಇರುತ್ತೆ. ಸೆಕೆಂಡ್ ಇಯರ್ಗೆ 20% ಕಂಪೌಂಡ್ ಎಷ್ಟಾಗುತ್ತೆ? 20%. ಇದು ಪ್ಲಸ್ 20% ನೆಕ್ಸ್ಟ್ ಇಯರ್ಗೆ. ಓಕೆ, 20% ಇದು ಪ್ಲಸ್ 20% ನೆಕ್ಸ್ಟ್ ಇಯರ್ಗೆ. ಓಕೆ, ಎಷ್ಟಾಗುತ್ತೆ? 20% ನೆಕ್ಸ್ಟ್ ಇಯರ್ದು ಪ್ಲಸ್ ಇದು 20% ಅಲ್ಲ, ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್ ಆಗುತ್ತಲ್ಲ. ಸೊ ಇದಕ್ಕೆ ಮಲ್ಟಿಪ್ಲೈ ಮಾಡಿ ಇದ್ರದ್ದು 20%. ಎಷ್ಟಾಗುತ್ತೆ? ಇದು ಎಷ್ಟಾಗುತ್ತೆ ನೋಡಿ, ಇದು ಇದೆಷ್ಟಾಗುತ್ತೆ? 24% ಆಗುತ್ತೆ. ಓಕೆ, ಸೆಕೆಂಡ್ ಇಯರ್ ಇಂಟ್ರೆಸ್ಟ್ ಹೇಳ್ತಿದ್ರು. ಸೆಕೆಂಡ್ ಇಂಟ್ರೆಸ್ಟ್ ಫಸ್ಟ್ ಇಯರ್ ಇಲ್ಲ, ಕರೆಕ್ಟಾಗಿ ಓದಿ. ಇಂಟ್ರೆಸ್ಟ್ ಅರ್ನ್ ಡ್ಯೂರಿಂಗ್ ದ ಸೆಕೆಂಡ್ ಇಯರ್ ಆನ್ ದ ಸರ್ಟನ್ ಸಮ್ ಈಸ್ ಡ್ಯೂರಿಂಗ್ ದ ಸೆಕೆಂಡ್ ಇಯರ್ ಆನ್ ಸರ್ಟನ್ ಸಮ್ ಈಸ್ ಎಷ್ಟು? 24% ಇದೆ. 24%ಗೆ ಎಷ್ಟು ಇದು ಅಂತೆ. ಸೊ 20%ಗೆ ಎಷ್ಟು ಇದು? ಎಷ್ಟು? 24%ಗೆ ಇಷ್ಟ ಆಗ್ತಿದೆ. ಸೊ ಎಷ್ಟು ಇದು? 24%ಗೆ 6786. ಸೊ 24ಗೆ ಇಷ್ಟಾದರೆ ಸೊ ಎಷ್ಟಾಗುತ್ತೆ? 24%. ಎಷ್ಟಿದೆ ಇದು? 24% 6786 ಅಂತೆ. ನಾಟ್ ಫಸ್ಟ್ ಇಯರ್ ಹೇಳ್ತಿಲ್ಲ ಅವ್ರು, ಓನ್ಲಿ ಸೆಕೆಂಡ್ ಇಯರ್ ಮಾತ್ರ ಹೇಳ್ತೀರಿ. ಫಸ್ಟ್ ಇಯರ್ ಬರ್ತದೆ ಗೊತ್ತಿಲ್ಲ ನಮಗೆ. ಓಕೆ, 6786 ಇದೆ. ಸೊ 1% ಎಷ್ಟಾಗುತ್ತೆ ಹೇಳಿ? ಸೊ 24 ಡಿವೈಡ್ ಮಾಡಲ್ಲ ಇದಕ್ಕೆ. 24 ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ ಇದು? 24 48 ಅಂದರೆ ಎಷ್ಟು ಅಂತ ಎಷ್ಟು? 24 ಹಾಂ 28 ಬರ್ತದೆ. 28 ಆಪ್ಷನ್. ಓಕೆ, 3 ಆಪ್ಷನ್ ಕಾಣಿಸ್ತದೆ. 28 ಎಷ್ಟಿದೆ ನಮ್ಮ ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋಣ. ಎಷ್ಟಿದೆ? 6786 ಡಿವೈಡ್ ಬೈ 24 24 ಮತ್ತು 2 ಮತ್ತು ಎಷ್ಟು ಬರ್ತದೆ? 7. ಓಕೆ, ಪಾಯಿಂಟ್ ಇಷ್ಟು ಬರ್ತಿದೆ. ಓಕೆ, ಎಷ್ಟು ಬರ್ತಿದೆ? 1%ಗೆ ಎಷ್ಟು? 1%ಗೆ ಎಷ್ಟು ಇದು? 282.75. ಸೊ ನಮಗೇನು ಬೇಕು? 100% ಬೇಕಲ್ಲ. ಪರ್ಸೆಂಟೇಜ್ ಇರುತ್ತೆ, ಏನಿರುತ್ತೆ ಅಂದರೆ ಸಮ್ ಏನಿರುತ್ತೆ ಆಲ್ವೇಸ್ 100% ಇರುತ್ತಾ. ಸೊ ಇದಕ್ಕೆ ಮಲ್ಟಿಪ್ಲೈ ಬೈ 100 ಮಾಡಿ. 100% ಅಂದರೆ ಎಷ್ಟು? ಪ್ರಿನ್ಸಿಪಲ್ ತಾನೆ. 282.75 ಇಂಟು 100. ಸೊ 100% ಮಲ್ಟಿಪ್ಲೈ ಮಾಡಿದಾಗ ನಮಗೇನು ಸಿಗುತ್ತೆ? ಆನ್ಸರ್ ಸಿಗುತ್ತೆ. 100% 28275 ಮಲ್ಟಿಪ್ಲೈ ಅಂದರೆ 2 ಎಷ್ಟಾಗುತ್ತೆ? 20 ಹೋಗ್ಬಿಡುತ್ತೆ. 28275 ಹಾಂ 28,275 ಎಲ್ಲಿದೆ? 28,275 ಇಲ್ಲಿದೆ. 28,275 ಸಿಗುತ್ತಾ? ಸೊ ಆನ್ಸರ್ ಇದು. ಓಕೆನಾ? ಅರ್ಥ ಆಯ್ತಾ? ಇದನ್ನು ಇನ್ನೊಮ್ಮೆ ಹೇಳೋದು ಹೇಳ್ತೀನಿ. ಇನ್ನು ನೋಡಿ, 1%ಗೆ 20 ಅಂದರೆ ಫಸ್ಟ್ ಇಯರ್ಗೆ 20% ಆಗ್ತದೆ ಕಂಪೌಂಡ್ ಇಂಟ್ರೆಸ್ಟು. ಆದರೆ ಸೆಕೆಂಡ್ ಇಯರ್ಗೆ ಏನಾಗುತ್ತೆ? 20% ಇದು ಇರುತ್ತೆ. ಅದ್ರ ಜೊತೆಗೆ ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್ 20%. ಇಂಟ್ರೆಸ್ಟ್ ಮೇಲೆ 20% ಎಷ್ಟು? 20% ಆಫ್ 2 ಹೆಂಗೆ ಮಾಡ್ತೀರಿ ಇದನ್ನು? 20 ಇಂಟು 20% ಡಿವೈಡ್ ಬೈ 100 ಎಷ್ಟಾಗುತ್ತೆ? 0 ಕ್ಯಾನ್ಸಲ್. ಎಷ್ಟಾಗುತ್ತೆ? 4 ಉಳಿತಾ? ಇದೇ 4 ಪ್ಲಸ್ 4 ಎಷ್ಟು? 24%. ಸೆಕೆಂಡ್ ಇಯರ್ಗೆ ಇಂಟ್ರೆಸ್ಟ್ ಎಷ್ಟಾಗುತ್ತೆ? ಚಕ್ರ ಬಡ್ಡಿ 24 ಆಗುತ್ತೆ. ಅದು ಥರ್ಡ್ ಇಯರ್ ಅಂದರೆ ಇನ್ನೊಮ್ಮೆ ಹೇಳ್ತೀನಿ. ಥರ್ಡ್ ಇಯರ್ ಹೆಂಗೆ ಮಾಡ್ತೀರಾ? ಥರ್ಡ್ ಇಯರ್ಗೆ ಇದು 24 ಬಂತು. ಇದ್ರ ಮೇಲೆ ಮತ್ತೆ ಇಂಟ್ರೆಸ್ಟು 24 ಮೇಲೆ 24 ಮೇಲೆ 24 ಇಂಟ್ರೆಸ್ಟ್ ಮತ್ತೆ ಎಷ್ಟು? 24% ಇಂಟ್ರೆಸ್ಟ್ ಮತ್ತು 20 ಎಷ್ಟಾಗುತ್ತೆ ಇದು?
ಥರ್ಡ್ ಇಯರ್ಗೆ. ಅರ್ಥ ಆಯ್ತಾ? ಈ ಥರ ಆಗುತ್ತೆ ಇದು. ಫೋರ್ತ್ ಇಯರ್ಗೆ ಮತ್ತೆ ಮುಂದೆ ಹೋಗುತ್ತೆ. ಓಕೆನಾ? ಸೊ ಎಷ್ಟು 24%ಗೆ ಎಷ್ಟು ಕೊಟ್ಟಿದ್ದಾರೆ? 6786 ಡಿವೈಡ್ ಬೈ ನಮಗೇನು ಬೇಕು? 1% ಬೇಕಲ್ಲ, 1% ಡಿವೈಡ್ ಬೈ 24 ಮಾಡಿ. ಸೊ 1% ಸಿಗುತ್ತೆ ನಮಗೆ 282.75. ಓಕೆನಾ? ಸೊ ನಮಗೆ 100% ಸಿಕ್ಕರೆ ನಮಗೇನು ಬೇಕು? ಪ್ರಿನ್ಸಿಪಲ್ ಬೇಕಲ್ಲ, ಪ್ರಿನ್ಸಿಪಲ್ ಎಷ್ಟಿರುತ್ತೆ? ಆಲ್ವೇಸ್ 100% ಇರುತ್ತಾ? ಸೊ ಮಲ್ಟಿಪ್ಲೈ ಬೈ 100 ಮಾಡಿ. ಸೊ ಎಷ್ಟು ಬರುತ್ತೆ ಅವಾಗ? 28,275 ಬರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ವಿಚ್ ಡಿವೈಡ್ಸ್ ಇದು ಎಷ್ಟು ಇಷ್ಟು ದೊಡ್ಡ ನಂಬರ್ ಇದೆ, ಈ ನಂಬರ್ಗೆ ಯಾವ ನಂಬರ್ ಡಿವೈಡ್ ಮಾಡ್ತಾ ಅಂತ ಕೇಳ್ತೀರಿ. ಸೊ 12 ಫಸ್ಟ್ ಇನ್ನು ನೋಡೋಣ, 5 ಫ್ಯಾಕ್ಟರ್ಸ್ ಮಾಡೋಣ. 5 ಆಗುತ್ತಾ? 5 ಆಗಲ್ಲ, ಯಾಕಂದ್ರೆ ಲಾಸ್ಟಿಗೆ 0, 5 ಯಾವುದೂ ಇಲ್ಲ ಇನ್ ಡಿಜಿಟಲ್ಲಿ. 3 ಆಗುತ್ತಾ? ನೋಡೋಣ. ಎಷ್ಟಾಗುತ್ತೆ? 7 + 10 10 12 10 11 12 20 21 24 ಮತ್ತು ಇಲ್ಲ ಇನ್ನೊಂದು ನೋಡೋಣ, ಕ್ಯಾಲ್ಕುಲೇಟ್ ಮಾಡಿ. ಎಷ್ಟಾಗುತ್ತೆ? 7 10 11 12 ಅಂದರೆ 20 24 + 9 33. ಸೊ 33 ಆಗುತ್ತಲ್ಲ ಡಿವೈಡ್. 33 11 ಆಗುತ್ತೆ, ಮತ್ತೆ 3 ಆಗುತ್ತೆ. ಸೊ ಯಾವುದಿದೆ ಆನ್ಸರು? 3 ಬಂತು. 3 ಆಗ್ತಿದೆಯಲ್ಲ. ಹಾಂ, 18 ಆಗುತ್ತಾ? ಲಾಸ್ಟ್ ಯೂಸ್ ಆಗುತ್ತಾ? 18 ಒಂದೇ ಸಾಕಲ್ಲ, ನಮಗೆ ಒಂದೇ ಕೇಳ್ತೀರಲ್ಲ. ಸೊ ಒಂದೇ ಸಾಕು ನಮಗೆ. ಎಷ್ಟಿದೆ? 33. ರಿಜಿಸ್ಟರ್ ಸಮ್ ಎಷ್ಟಿದೆ? ರಿಜಿಸ್ಟರ್ ಸಮ್ಮು 33 ಇದೆ. ಇದು ಎಷ್ಟಾಗುತ್ತೆ? 11 ಆಗುತ್ತೆ, ಮತ್ತು 3 ಆಗುತ್ತೆ. 11 ಆಗಲ್ಲ, ಸಾರಿ. ಸೊ 3 ಮಾತ್ರ ಆಗುತ್ತೆ. ಇದು 3 ಆಗುತ್ತಾ? ಎಸ್, 3 11 33. ಓಕೆನಾ? ಸೊ 3 ಆಗುತ್ತೆ. ಎಸ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಸಪೋಸ್ ಇಲ್ಲಿ 2 ಬರ್ತದೆ, ಈವನ್ ನಂಬರ್ ಬರ್ತಿದೆ. ಇಲ್ಲಿ ಸಪೋಸ್ 2 ಬರ್ತಿದ್ರೆ, ಅಥವಾ ಈವನ್ ನಂಬರ್ ಯಾವ್ದು ಲಾಸ್ಟಿಗೆ ಈವನ್ ನಂಬರ್ ಬರ್ತಿದ್ರೆ 6ಇಂದನೂ ಆಗ್ತಿತ್ತು, ಅಂದರೆ 6ಇಂದ ಆಗ್ತಿತ್ತು. ಓಕೆನಾ? 6ಇಂದನೂ ಆಗ್ತಿತ್ತು. ಓಕೆ, ಏನು ಕೊಟ್ಟಿದ್ದಾರೆ? ಓಕೆ, ಏನು ಕೊಟ್ಟಿದ್ದಾರೆ? ಮ್ಯಾಕ್ಬುಕ್. ಓಕೆ, ಮ್ಯಾಕ್ಬುಕ್ ಇದೆ. ಕ್ವಶನ್ ಮಾರ್ಕ್ ನೋಡಿ. ಮ್ಯಾಕ್ಬುಕ್ A sells MacBook to B at loss of 60% and B sells MacBook to C at a profit of 25%. If C purchased MacBook for 47,236, then what was the cost of a MacBook A for A? ಓಕೆ, ಏನು ಕೊಟ್ಟಿದ್ದಾರೆ? ಎ ಇದ್ದಾನೆ, ಏನು ಬಿಗೆ ಸೇಲ್ ಮಾಡಿದ್ದಾನೆ 60% ಲಾಸಲ್ಲಿ. ಅದೇ ಬಿನೂ ಅದಕ್ಕೆ ಏನು ಮಾಡಿದ್ದಾನೆ? ಸಿ ಸೇಲ್ ಮಾಡಿದ್ದಾನೆ. ಎಷ್ಟು? 25% ಪ್ರಾಫಿಟಲ್ಲಿ. ಇಫ್ ಸಿ ಪರ್ಚೇಸ್ಡ್ ಮ್ಯಾಕ್ಬುಕ್, ಎಷ್ಟು? ಸಿ ಎಷ್ಟು ಸೇಲ್ ಖರೀದಿ ಮಾಡಿದೆ ಅಂದರೆ 47,236ಗೆ. ದೆನ್ ವಾಟ್ ಈಸ್ ದ ಕಾಸ್ಟ್ ಪ್ರೈಸ್ ಆಫ್ ಎ? ಇಲ್ಲಿ ನೋಡಿ. ಸೊ ಏನಿದ್ದಾನೆ? ಇಲ್ಲಿ ಎ ಇದ್ದಾನೆ, ಇಲ್ಲಿ ಬಿ ಇದ್ದಾನೆ, ಇಲ್ಲಿ ಸಿ ಇದ್ದಾನೆ. ಎ ಎಷ್ಟಕ್ಕೆ ಮಾಡಿದ್ದಾನೆ ಅಂದರೆ ಎಗೆ 100% ಇದ್ದರೆ ಎಷ್ಟಕ್ಕೆ ಸೇಲ್ ಮಾಡಿದರೆ 60% ಲಾಸ್. 60% ಲಾಸ್ ಅಂದರೆ ಎಷ್ಟಕ್ಕೆ ಮಾಡ್ತಾನೆ ಅವನು? 40% ಸೇಲ್ ಮಾಡ್ತಾನೆ. ಹಾಂ, ಈಗ ಅದೇನು ಮಾಡಿದ್ದಾನೆ ಇವನು ಬಿ ಅದನ್ನು 25% ಪ್ರಾಫಿಟ್ ಆಯಿತು. ಸೊ ಇಲ್ಲಿ 100% ಇದ್ದರೆ ಇವನು ಎಷ್ಟು ಮಾಡ್ತಿದ್ದಾನೆ? 25% ಪ್ರಾಫಿಟ್ ಅಂದರೆ 125 ಇವನು ಸೇಲ್ ಮಾಡ್ತಿದ್ದಾನೆ. ಸೊ ಎಷ್ಟು ತಗೊಂಡು ಇಷ್ಟ ಆಗುತ್ತೆ? ಇದು ಸಿಂಪಲಾಗಿ ಮಾಡ್ಬೇಕಂದ್ರೆ ಇದನ್ನು. ಸೊ ಇದೆಷ್ಟಿದು? 5 ಇದ್ದರೆ ಇದು 4 ಆಗುತ್ತೆ. ಸೊ ಇದು 5 ಇದ್ದರೆ 2 ಆಗುತ್ತೆ. 5:2. ಇದೆಷ್ಟಾಗುತ್ತೆ? 4:5. ಸೊ ನಾವೇನು ಮಾಡಬೇಕು? ಎರಡು ಸೇಮ್ ಆಗುತ್ತಾನೆ. ಸೇಮ್ ಮಾಡಿ, ಇದಕ್ಕೆ ಮಲ್ಟಿಪ್ಲೈ ಬೈ 2 ಮಾಡಿ, ಇದಕ್ಕೆ ಮಲ್ಟಿಪ್ಲೈ ಬೈ 1 ಮಾಡಿ. ಎಷ್ಟಾಗುತ್ತೆ? ಇದು 10 4 ಇದು 5. ಸೊ 10ಗೆ ತೊಗೊಂಡಿದ್ದವನು 5ಗೆ ಆಗ್ತಿದೆ. ಸೊ ಮ್ಯಾಕ್ಬುಕ್ ಎಷ್ಟು? ಓಕೆ, ಇದು ಬಂತು ವ್ಯಾಲ್ಯೂ 10:4:5. ಇದು ವ್ಯಾಲ್ಯೂ ನಮಗೆ ರೇಷೋ ಸಿಗ್ತಿದೆ. ಸೇಮ್ ಕೊಟ್ಟಿದ್ದೆ. ಎಗೆ ಎಷ್ಟು ಬಿತ್ತು? 10ಗೆ ಬಿತ್ತು. ಅವನು ಎಷ್ಟು? ಬಿಗೆ ಎಷ್ಟು ಮಾಡ್ದ? 4ಗೆ ಮಾಡ್ದ. ಬಿ ಅವನು ಎಷ್ಟಕ್ಕೆ ಮಾಡ್ದ? 5ಗೆ ಮಾಡ್ದ. ಅರ್ಥ ಆಯ್ತಾ? ಅದೇ 500 ಮಾಡ್ದ. ಸೊ ಈಗ ನೋಡಿ ನಮಗೇನು ಬೇಕು? ಸಿಗೆ ಎಷ್ಟಕ್ಕೆ ಬಿತ್ತು ಅಂದಿದ್ದೆ ಮ್ಯಾಕ್ಬುಕ್ಕು? 47,236. ಸೊ ಸಿಗೆ ಅಂದರೆ ಎಷ್ಟು? ಇದಕ್ಕೆ ಎಷ್ಟಕ್ಕೆ ಬಿತ್ತು? 47,236ಗೆ ಸಿಗೆ ಬಿತ್ತು. 500ಗೆ ಎಷ್ಟು ಬಿತ್ತು? ಸೊ 10 ಬೇಕಾ? ಸೊ ಏನು ಮಾಡಿ, ಇಲ್ಲಿ ಮಲ್ಟಿಪ್ಲೈ ಮಾಡಿ. ಎಷ್ಟು? 47,236 ಡಿವೈಡ್ ಬೈ 5. ನಮಗೇನು ಬೇಕು? 10 ವ್ಯಾಲ್ಯೂ ಬೇಕಾ? ಸೊ ಮಲ್ಟಿಪ್ಲೈ 10 ಮಾಡಿ. ಸೊ 5 × 5 2 ಸರ್. ಸೊ ಡಬಲ್ ಆಗುತ್ತಾ? ಸೊ ಏನಾಗುತ್ತೆ? ಡಬಲ್ ಅಂದರೆ ಏನು? 1 3 3 3 7 72. ಲಾಸ್ಟಿಗೆ 72 ಯಾವ್ದು ಬರ್ತಿದೆಯಾ? ಇದು ಒಂದು ಮಾತ್ರ ಇದೆ. ಸೊ ಆನ್ಸರ್ ಏನು? ದಿಸ್. ಸೊ ಫುಲ್ ಮಲ್ಟಿಪ್ಲೈ ಅಮೌಂಟ್ ನನಗೆ ಆನ್ಸರ್ ಫುಲ್ ಬಂದುಬಿಡ್ತಾರೆ ನಮಗೆ. ಏನು ಬರುತ್ತೆ ಆನ್ಸರು? 94472. ಅರ್ಥ ಆಯ್ತಾ?
9447 ನಿಮಗೆ ಆನ್ಸರ್ ಬಂದುಬಿಡುತ್ತೆ. ಓಕೆನಾ? ಈಸಿ ಏನಿಲ್ಲ, ಹಿಂಗೆ ರೇಷಿಯೋ ತಗೊಂಡ್ರಿ, ಕಾಸ್ಟ್ ಪ್ರೈಸ್ ಇದು ಕಾಸ್ಟ್ ಪ್ರೈಸ್, ಇದಕ್ಕೂ ಸೆಲ್ಲಿಂಗ್ ಪ್ರೈಸ್ ಇದು ಕಾಸ್ಟ್ ಪ್ರೈಸ್ ಸೇಮ್ ಬೀಳ್ತಿದಲ್ಲ. ಹಾಂ, ಸೊ ಅದಕ್ಕೆ ಎರಡು ಈಕ್ವಲ್ ಮಾಡ್ಕೊಳ್ಳಿ. ಅದು ಇದು ಮಲ್ಟಿಪ್ಲೈ 2 ಮಾಡಿದ್ರೆ 4 ಆಗುತ್ತೆ, ಇದು ಕೂಡ 4 1 4. ಸೊ ಏನಾಗುತ್ತೆ, ಆಗ ರೇಷಿಯೋ ಸಿಗುತ್ತೆ 10:4:5 ಸಿಗುತ್ತೆ. ನಮಗೇನು ಸೀಸ್ ಬೇಕಾ, ಸಿಗೆ ಎಷ್ಟು ಬಿತ್ತದು, ಸಿಗೆ ಇಷ್ಟಕ್ಕೆ ಬಿತ್ತಲ್ಲ. ಸೊ 5 ಯೂನಿಟ್ಸ್ಗೆ ಎಷ್ಟು ಆಗ್ತಿದ್ರೆ ನಮಗೆ 10 ಯೂನಿಟ್ಸ್ಗೆ ಎಷ್ಟಾಗುತ್ತೆ ಅಂತ ಕೇಳ್ತಾರೆ. ಸೊ ನಾವು ಮಲ್ಟಿಪ್ಲೈ ಸಾಲ್ವ್ ಮಾಡಿ ನೋಡ್ಕೊಂಡಾಗ ನಮ್ಗೆ ಆನ್ಸರ್ ಬಂದ್ಬಿಡುತ್ತೆ. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡಿ, ಏನು ಕೊಟ್ಟಿದ್ದಾರೆ, ದ ಆ್ಯಾವ್ರೇಜ್ ಆಫ್ ಫಸ್ಟ್ 170 ಈವನ್ ನಂಬರ್ಸ್. ಸೊ ಎಲ್ಲಿ ಗೊತ್ತೆ ಈವನ್ ನಂಬರ್ಸ್ ಆ್ಯಾವ್ರೇಜ್ ಎಷ್ಟಾಗುತ್ತೆ, 1n + 1 ಆ್ಯಾವ್ರೇಜ್ ಆಫ್ ಈವನ್ ನಂಬರ್ಸ್ 171. ಸೊ ಎಷ್ಟು, ಸಾರಿ, n + 170 + 1 ಎಷ್ಟಾಗುತ್ತೆ, 171. ಆಪ್ಷನ್ ಇದೆ, ಎಸ್. ಇದು ಲಾಸ್ಟ್ ಟೈಮೇ ಮಾಡಿ ನಾವು ಕ್ವಶನಲ್ಲಿ ನೋಡಿ ಏನು ಕೊಡ್ತಾರೆ, ಡಿವೈಡ್ ಅಮಂಗ್ ದ, ಓಕೆ, 58,300 is divided among A, B, C such that 4A = 9B 3C. ಓಕೆನಾ? ಏನು ಕೊಟ್ಟಿದ್ದಾರೆ, ಈ ಅಮೌಂಟ್ ಇದೆ, ಈ ಅಮೌಂಟ್ ಏನು ಮಾಡಿದ್ದಾರೆ, ಎ ಬಿ ಸಿಲಿ ಸರಿ ಹಿಂಗೆ ಡಿವೈಡ್ ಮಾಡಿದ್ದಾರೆ. ಹೇಗೆಂದರೆ ಈ 4 ಇದ್ದಾನೆ, ಅವನು 9B ಈಕ್ವಲ್ ಇದ್ದಾನೆ, ಅದೇ 9B ಏನಿದೆ ಅದು 3C ಈಕ್ವಲ್ ಇದೆ. ಓಕೆನಾ? ಸೊ ಅವಾಗ ಏನಾಗುತ್ತೆ, ಫೈಂಡ್ ಎ ಶೇರ್, ನಮಗೆ ಎ ಶೇರ್ ಬೇಕು. ಫಸ್ಟ್ ನಾವು ಇದನ್ನು ರೇಷಿಯೋಲಿ ಬರ್ಕೋಬೇಕು. ಸೊ A/B/C ಹೇಗೆ ಬರ್ಕೋತೀರಾ, ಸೊ ಇದ್ರ ಮೇಲೆ ಕೈ ಇಕ್ಕಿ, ಎ ಮೇಲೆ ಕೈ ಇಕ್ಕಿ, ಈ ಮೇಲೆ ಕೈ ಇಕ್ಕು, ಈ ಎರಡು ಮಲ್ಟಿಪ್ಲೈ ಮಾಡಿ, 9 3 9 27. ಸೊ ಬಿ ಮೇಲೆ ಕೈ ಇಕ್ಕಿ, ಬಿ ಮೇಲೆ ಕೈ ಇಕ್ಕಾಗ 4 ಮತ್ತು 3 ಮಲ್ಟಿಪ್ಲೈ ಮಾಡಿ, 4 12. ಅದೇ ಸಿ ಮೇಲೆ ಕೈ ಇಕ್ಕಿ, ಇದು ಮಲ್ಟಿಪ್ಲೈ ಮಾಡಿ, 9 36 ಹೀಗೆ ಬಂತು. ಓಕೆ, ಈಗ ಬೇಕಾದರೆ ಇನ್ನೊಂದು ಸ್ವಲ್ಪ ರೇಷಿಯೋ ತೆಗಿಬೋದು. ಇದನ್ನು ಹೇಗೆ ಮಾಡ್ತೀರಾ, 3 9 3 4 3 12. ಓಕೆ, ರೇಷಿಯೋ ಬಂತ. ಸೊ ಈಗ ನಮಗೇನು ಬೇಕು, ನಮಗೆ ಇದೇನು ಟೋಟಲ್ ರೇಷಿಯೋ ಇದೆ. ಸೊ ಈ ಟೋಟಲ್ ರೇಷಿಯೋ ಅಲ್ಲ, ಈ ರೇಷಿಯೋ ಏನು ಮಾಡಿದ್ದಾರೆ, ನಮಗೆ ಇದನ್ನು ಈ ರೇಷಿಯೋ ಡಿವೈಡ್ ಮಾಡಬೇಕು, ಈ ಅಮೌಂಟ್ ಈ ರೇಷಿಯೋ ಡಿವೈಡ್ ಮಾಡಬೇಕು. ಡಿವೈಡ್ ಮಾಡಿದಾಗ ನಮಗೆ ಎಷ್ಟು ಶೇರ್ ಬೇಕು. ಸೊ ಹೇಗೆ ಮಾಡ್ತೀರಿ ಇದನ್ನು, ಒಂದು ಸಿಂಪಲ್ ಟೆಕ್ನಿಕ್ ಹೇಳ್ತೀನಿ, ಹೇಗೆ ಮಾಡ್ತೀರಿ ಹೇಳಿ. ಫಸ್ಟ್ ಇದೆಯಲ್ಲ, ಇದು ಟೋಟಲ್ ಇದೆಯಲ್ಲ, ಇದು ಎಷ್ಟಾಗುತ್ತೆ, ಟೋಟಲ್ 25 ಯೂನಿಟ್ಸ್ ಆಗುತ್ತೆ. ಪ್ಲಸ್ ಮಾಡಿ ನೋಡಿ ಎಷ್ಟಾಗುತ್ತೆ, ಹಾಂ 25 ಯೂನಿಟ್ಸ್ ಇದಾಗುತ್ತೆ. ಸೊ 25 ಯೂನಿಟ್ಸ್ಗೆ ಎಷ್ಟಾಗ್ತಿದೆ ಅಂದರೆ ಟೋಟಲು ಇದೆ ಎಷ್ಟು, 58,300 ಇದೆ. ನಮಗೆ ಎಷ್ಟು ಶೇರ್ ಬೇಕಾ. ಸೊ ಏನು ಮಾಡಿ, 25 ಇಷ್ಟ ಆಗ್ತಿದೆ. ಸೊ ನಮಗೇನು ಬೇಕು, ಎಷ್ಟು ಶೇರ್ ಬೇಕಾ, ಏಜ್ ಎಷ್ಟಿದೆ, ಸಾರಿ ಕನ್ಫ್ಯೂಸ್ ಮಾಡಬೇಕಾ, ಇದೆಷ್ಟು 25 ಯೂನಿಟ್ಸ್ ಆಗ್ತಿದೆ. ಸೊ ನಮಗೇನು ಬೇಕು, 25 ಯೂನಿಟ್ಸ್ಗೆ ಎಷ್ಟಾಗ್ತಿದೆ, 58,300 ಆಗ್ತಿದೆಯಾ. ಸೊ ನಮಗೇನು ಬೇಕು, ಎಷ್ಟು ಇರಬೇಕು, ಏಜ್ ಎಷ್ಟು 9 ಇದೆಯಾ. ಸೊ ಮಲ್ಟಿಪ್ಲೈ 9 ಮಾಡಿ. ಸೊ ಮಲ್ಟಿಪ್ಲೈ 9 ಮಾಡಿದಾಗ ಆನ್ಸರ್ ಮಾಡ್ತೀವಿ, ಡಿಜಿಟಲ್ ಸಮ್ ಯೂಸ್ ಮಾಡೋಣ, ಅಥವಾ 100/24, ಹಾಂ, ಅಥವಾ ಇದನ್ನು ಹಿಂಗೆ ಮಾಡ್ಬೋದು ನಾವು, ಬೇಕಾದ್ರೆ ಡಿಜಿಟಲ್ ಸಮ್ ಮಾಡ್ಬೋದು, ಅಥವಾ ಇದನ್ನು ಮಾಡ್ಬೋದು. ನೋಡಿ 300 25 9 ಬರ್ಬೋದು, 100/4 ಅಂತ ಬರ್ಬೋದು. ಸೊ ಮಲ್ಟಿಪ್ಲೈ 4 ಇಲ್ಲಿ ಬಂದುಬಿಡುತ್ತೆ. ಸೊ ಈ 2 0 2 0 ಕ್ಯಾನ್ಸಲು, ಇಂಟು 9. ಸೊ ಯಾವುದೋ ಮಲ್ಟಿಪ್ಲೈ 9 ಮಾಡಿದೆ, ಮಲ್ಟಿಪ್ಲೈ ಡಿಜಿಟಲ್ ಸಮ್ 9 ಬರುತ್ತೆ. ಇಲ್ಲಿ ಡಿಜಿಟಲ್ ಸಮ್ 9 ಯಾವ್ದು ಕೊಡ್ತೇವೆ ನೋಡಿ, 9 ಹೋಯಿತು, ಇದು 3 ಬರುತ್ತೆ ಡಿಜಿಟಲ್ ಸಮ್ಮಲ್ಲಿ, ಇದು 4 + 9 ಇದು 2 ಬರುತ್ತೆ ಡಿಜಿಟಲ್ ಸಮ್ಮಲ್ಲಿ. ಇದೆಷ್ಟು ಬರುತ್ತೆ, 209. ಇದೂ ಕೂಡ 3 ಬರ್ತಿದೆ. ಇದೆಷ್ಟು ಬರುತ್ತೆ, 19 10 19 19 + 8 27 ಅಂದರೆ 2 7 ಅಂದರೆ 9. ಸೊ ಇದು 9 ಕೊಡ್ತೀವಿ. ಡಿಜಿಟಲ್ ಸಮ್ ಯಾವ್ದು ಕೂಡ 9 ಕೊಡ್ತೀವಿ, ಇದು ಮಾತ್ರ ಕೊಡ್ತಿದೆ. ಸೊ ಆನ್ಸರ್ ಏನು ಬರುತ್ತೆ, ದಿಸ್. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡಿ, ಏನಿದೆ, ಶರ್ಟ್ ಈಸ್ ಮಾರ್ಕ್ 900 ಆಫ್ಟರ್ 10% ಡಿಸ್ಕೌಂಟ್ ದ ಸೆಲ್ಲಿಂಗ್ ಪ್ರೈಸ್. ಇನ್ನು ನೋಡಿ, ಈಗ ಮಾರ್ಕ್ ಪ್ರೈಸ್ ಡಿಸ್ಕೌಂಟ್ ಕೊಟ್ಟಿದ್ದಾನಂತೆ, 100 - 20 = ಸೆಲ್ಲಿಂಗ್ ಪ್ರೈಸ್ ಇದೆ ತಾನೆ. ಮಾರ್ಕ್ ಪ್ರೈಸ್ ಜೊತೆ 900 ಇದೆ. ಫಾರ್ಮ್ ಲ್ಯಾಂಪಲ್ಲಿ ನಿಮಗೆ 100 - 90 ಬರುತ್ತಾ, ಪರ್ಸೆಂಟೇಜ್ = SP. ಎಷ್ಟು ಬರುತ್ತೆ, ಈ 2 0 ಕ್ಯಾನ್ಸಲ್, ಎಷ್ಟು, 90 810 ಬಂತ ಆನ್ಸರು. ಈಸಿ ಇದೆ ಕ್ವಶನ್. ಇದು ನೋಡಿ, ಇದು ನಡಿಬೇಕಂದ್ರೆ ಕೆಲವು ಫಾರ್ಮುಲಾಸ್ ನೆನಪಬೇಕು. ಏನು, A⁴x ಇದ್ದರೆ ಮತ್ತು ಅದೇ A⁴y ಇದ್ದರೆ ಏನಾಗುತ್ತೆ, ಇದು A⁴x - y ಆಗುತ್ತೆ. ಅದು A⁴x ಇದ್ದರೆ ಇಂಟು A⁴y ಇದ್ದರೆ ಏನಾಗುತ್ತೆ, ಇದು A⁴x + y ಆಗುತ್ತೆ.
ಓಕೆನಾ, ಇದು ನೆನಪಿರುತ್ತಾ? ಹಾಂ. ಸೊ ಇನ್ನು ಸ್ವಲ್ಪ ಈ ಕಾನ್ಸೆಪ್ಟ್ನ ಯೂಸ್ ಮಾಡ್ಕೊಂಡು ನೀವು ನೆನಪಿಲ್ಲ ನಿಮಗೆ, ಇದು ನೆನಪಿಲ್ಲ. ಇದನ್ನು ಹಿಂಗೆ ಬರ್ಕೊಳ್ಳಿ. ಏನು ಬರ್ತದೆ? 15 a ಅಂತ ತಿಳ್ಕೊಳ್ಳಿ. ಇಲ್ಲಿ ಮೇಲೆ ವ್ಯಾಲ್ಯೂ 13 y(x) ತಿಳ್ಕೊಳ್ಳಿ. ಡಿವೈಡ್ ಬೈ 15 to the power 15. ಸೊ ಏನಾಗುತ್ತೆ ಇದು ಇಂಟು. ಸೊ ಇದೇನಾಗುತ್ತೆ ನೋಡಿ, ಫಸ್ಟ್ ಇದೇನಾಗುತ್ತೆ ನೋಡಿ, ಈ ವ್ಯಾಲ್ಯೂ ಏನಾಗುತ್ತೆ 50 - 13 - 15. ಇದು ವ್ಯಾಲ್ಯೂ ಎಷ್ಟಾಯಿತು? ಈ ಎರಡು ಮಲ್ಟಿಪ್ಲೈ ಮಾಡಿ, ಇದಕ್ಕೆ ಮಲ್ಟಿಪ್ಲೈ ಮಾಡಿ. 50 - 11 ಎಷ್ಟಾಗುತ್ತೆ ಇದು? 50 - 13 - 15 - 11. ಯಾಕಂದರೆ ನೋಡಿ ಎಷ್ಟು ವ್ಯಾಲ್ಯೂ ಆಗುತ್ತೆ ಇವಾಗ ಇದು 9 39. ಇವಾಗ ಎಷ್ಟಾಗುತ್ತೆ ಇದು 50 - 39. ಓಕೆನಾ? ಹಿಂಗಾಗುತ್ತೆ. ಈಸಿದೆ. ನೆಕ್ಸ್ಟ್ ಕ್ವಶನ್ ನೋಡೋಣ ಏನು ಕೊಟ್ಟಿದ್ದಾರೆ. ಓಕೆ, ನಂಬರ್ ಇಸ್ ಇನ್ಕ್ರೀಸ್ ಬೈ 70% ಇಟ್ ಬಿಕಮ್ಸ್ 3910. ಓಕೆ, ಒಂದು ನಂಬರ್ ಇದೆ ಎಕ್ಸ್ ಇದೆ. ಆ ನಂಬರಿಗೆ ಏನು ಇನ್ಕ್ರೀಸ್ ಮಾಡಿದ್ದಾರೆ? ಎಷ್ಟು? 70% ಇನ್ಕ್ರೀಸ್ ಮಾಡಿದೆ. ಎಷ್ಟಾಗುತ್ತೆ? 100 + 70 ಇನ್ಕ್ರೀಸ್ ಮಾಡಿದ್ರೆ ಎಷ್ಟಾಗ್ತದೆ ಅಂತೆ? 3910 ಆಗ್ತಿದೆ ಅಂತೆ. ಓಕೆ, ಸೊ ಅವಾಗ ನಾವು ಇನ್ನು ವಿ ವಾಂಟ್ ದಟ್ ನಂಬರ್ ಅಲ್ಲ. ಎಷ್ಟಾಗುತ್ತೆ ನೋಡಿ, ಎಕ್ಸ್ ಈಕ್ವಲ್ ಇಂಟು 170/100 = 3910. ಕ್ಯಾನ್ಸಲ್. ಸೊ ಎಷ್ಟಾಗುತ್ತೆ? ಎಕ್ಸ್ ಈಕ್ವಲ್ಸ್ ಟು 1 ಅರೆ ಇಂಟು 10 / 17. ಅಂದರೆ 34 ಅಂದರೆ 2 ಎಷ್ಟು? ಇಲ್ಲಿ 2 ಬರ್ತದೆ, ಒಂದೇ ಬರ್ತಲ್ಲ, ಆನ್ಸರ್ ಒಂದೇ ಬರ್ತಿದೆ. 17 3 31 5. ಓಕೆ, ಸೊ 3 ಇದು 2 ಆಪ್ಷನ್ ಬರ್ತಲ್ಲ. ಸೊ ಅದು ಮತ್ತೆ ಆಪ್ಷನ್ ಒಂದೇ ಬರುತ್ತೆ. ಯಾಕಂದರೆ ಈ ಡಿಜಿಟ್ ಒಂದೇ ಬರ್ತಿದೆ, 2 ಇಂದ ಸ್ಟಾರ್ಟ್ ಆಗುತ್ತೆ, ಅಂದರೆ ಫಸ್ಟ್ ಲೆಟರು, ಫಸ್ಟ್ ಡಿಜಿಟು. ಓಕೆ, ಸೊ ಸಾರಿ, ನಿನ್ನೆ ಸ್ವಲ್ಪ ವೀಡಿಯೋ ಹಾಫ್ ಪಾರ್ಟ್ ಸ್ವಲ್ಪ ವೀಡಿಯೋ ಕಡೆ ವಾಯ್ಸ್ ಬಂದಿಲ್ಲ, ಅದಕ್ಕೆ ನಾನು ಅದನ್ನು ಎಡಿಟ್ ಮಾಡಿ ಮತ್ತೆ ಇನ್ನೊಮ್ಮೆ ಮಾಡ್ತಾಯಿದ್ದೀನಿ ಆ ವೀಡಿಯೋನ. ಸೊ ಇಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ. ಕ್ವಶನ್ ನೋಡಿ, ಫಸ್ಟು ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಏನು ಕೊಟ್ಟಿದ್ದಾರೆ? 2 times of mother's age is 26 years more than the 4 times of her daughter's age. ಏನು ಕೊಟ್ಟಿದ್ದಾರೆ? 2 times of mother's age is 26 more than 4 times of daughter's age. 4 times of daughter's age ಇಂದ 26 more ಇದೆ. ಅದೇನು ಕೊಟ್ಟಿದ್ದಾರೆ? ಸೆಕೆಂಡ್ ಕೊಟ್ಟಿದ್ದಾರೆ, ಮತ್ತೆ ಕೊಟ್ಟಿದ್ದಾರೆ ಆ್ಯಂಡ್ 3 times of daughter's age. 3 times of daughter's age is ಏನಿದೆ? 2 years less than mother's age. ಸೊ ಎಮ್ಗಿಂತ ಮದರ್ ಏಜ್ಗಿಂತ 2 ಕಡಿಮೆ ಇದೆ ಅಂತೆ. ಓಕೆ, ಸೊ ಇದನ್ನು ಈಕ್ವೇಷನ್ 1 ಬರ್ಕೋಣ, ಇದನ್ನು ಈಕ್ವೇಷನ್ 2 ಬರ್ಕೋಣ. ಓಕೆ, ಸೊ ಈಕ್ವೇಷನ್ 1 and 2 ಬರೋಣ. ಸೊ ಏನು ಮಾಡೋಣ? ಇಲ್ಲಿ ಡಿ ಇದೆಯಲ್ಲ, ಈ ಡಿನ ಸ್ವಲ್ಪ ಏನು ಮಾಡೋಣ? ಎಲಿವೇಟ್ ಮಾಡೋಣ. ಹೇಗೆ ಮಾಡ್ತೀರಾ? ಸೊ ಎರಡು ಏನಿದೆ ವೇರಿಯಬಲ್ಸ್ನ ಈಕ್ವಲ್ ಮಾಡ್ಕೊಳ್ಳಿ. ಇದನ್ನು ಮಾಡ್ಕೊತೀರಿ, 4 ಇದೆ, ಇಲ್ಲಿ 3 ಇದೆ. ಸೊ 4 ಇದೆಲ್ಲ, ಇದು ಮಲ್ಟಿಪ್ಲೈ ಬೈ 3 ಮಾಡ್ಕೊಳ್ಳಿ, ಇದು ಮಲ್ಟಿಪ್ಲೈ ಬೈ ಎಷ್ಟು? 4 ಮಾಡ್ಕೊಳ್ಳಿ. ಸೊ ಈಸಿ ಆಗಿಬಿಡುತ್ತೆ. ಅಥವಾ ಇದು ಹಿಂಗೆ ಬರೀಬೋದು ನಾವು, ಮಲ್ಟಿಪ್ಲೈ ಅಂದರೆ 6D = 12D. ಸಾರಿ, 6D ಇಲ್ಲ, ಡಾಟರ್ಸ್ ಏಜ್ ಅಲ್ಲ, ಇದು ಎಮ್ ಬರುತ್ತಲ್ಲ ಇದು ಆ್ಯಕ್ಚುಲಿ. ಮದರ್ ಎಮ್, ಸಾರಿ. ಇಲ್ಲಿ ಬರುತ್ತೆ ಎಮ್ ಬರುತ್ತೆ, ಇಲ್ಲಿ ಕೂಡ ಎಮ್ ಬರುತ್ತೆ. ಎಷ್ಟಿದೆ? 78. ಮತ್ತೇನು ಕೊಟ್ಟಿದ್ದಾರೆ? ಇದು ಈ ಕ್ವಶನ್ ಆಯಿತು. ಮತ್ತೇನು ಕೊಟ್ಟಿದ್ದಾರೆ? ಇದು ಹೆಂಗಿದೆ? ಸೊ ಇದನ್ನು ಕೂಡ ಮಲ್ಟಿಪ್ಲೈ 4 ಮಾಡಿ ಎಷ್ಟು? 4m - 8 = ಎಷ್ಟು? 12D. ಸೊ ಇದು ಸ್ವಲ್ಪ ಈಗ ಹಿಂಗೆ ಬರ್ಕೋದು. ಇದನ್ನು ಹಿಂಗೆ ಇದನ್ನು ಹಿಂಗೆ ಬರ್ಕೋಬೋದಾ ನಾವು? ಸ್ವಲ್ಪ ಇಲ್ಲಿ ನೋಡಿ ಹೇಗೆ ಬರ್ಕೋದಂದರೆ, ಇದನ್ನು 4m = 12D. ಇದನ್ನೇ ಹಿಂಗೆ ಬರ್ಕೊಂಡು ನಾವು, ಇದು ಕರೆಕ್ಟ್ ಇದೆ. 4m - ಎಷ್ಟು? 8 = 12D. ಇದನ್ನು ಹೆಂಗೆ ಸ್ವಲ್ಪ ಚೇಂಜ್ ಮಾಡೋಣ? ಇದನ್ನು ಈ ಕಡೆ ಕಳಿಸ್ಬೋಣ. ಏನಾಗುತ್ತೆ? ಇದು ಈ ಕಡೆ ಕಳಿಸಿದಾಗ ಇದನ್ನು ಹೇಗೆ ಬರಬೇಕು ಅಂದರೆ
ಓಕೆ ಕನ್ಫ್ಯೂಸಿಂಗ್ ಆಗ್ತದೆ. ಓಕೆ ಇಲ್ಲಿ ನೋಡಿ. ಓಕೆ, ಇದನ್ನು ಇಕ್ವೇಷನ್ 1 ಬರ್ಕೊಂಡು ಇದನ್ನು ಇಕ್ವೇಷನ್ 2 ಬರ್ಕೊಂಡು ಇದನ್ನು ಹೇಗೆ ಮಾಡ್ತೀರಾ? ಇದು ಸ್ವಲ್ಪ ಈಗ ಸಿಂಪಲಾಗಿ ಬರ್ಬೋದು. ಹೀಗೆ 4D ಈಕ್ವಲ್ಸ್ ಟು 2m ಮೈನಸ್ 26. ಇದನ್ನು ಹೇಗೆ ಬರ್ಬೋದು? 3t ಈಕ್ವಲ್ಸ್ ಟು m ಮೈನಸ್ 2. ಸೊ ಏನು ಮಾಡೋಣ, ಈ ಡಿನ ಎಲಿಮಿನೇಟ್ ಮಾಡೋಣ. ಎಲಿಮಿನೇಟ್ ಮಾಡೋದು ಹೇಗೆ ಮಾಡ್ತೀರಾ? 2 ವೇರಿಯಬಲ್ ಸೇಮ್ ಮಾಡ್ತೀರಾ? ಸೊ ಹೆಂಗೆ ಮಾಡ್ತೀರಾ? ಇದು 4 ಇದೆ, 3 ಇದೆ, ಹೆಂಗೆ ಸೇಮ್ ಮಾಡ್ತೀರಾ? ಇದು ಮಲ್ಟಿಪ್ಲೈ ಬೈ 3 ಮಾಡಿ, ಇದನ್ನು ಮಲ್ಟಿಪ್ಲೈ ಬೈ 4 ಮಾಡಿ. ಓಕೆ, ಸೊ ಏನಾಗುತ್ತೆ ಅವಾಗಿದು 12D ಈಕ್ವಲ್ಸ್ ಟು 6m ಮೈನಸ್ 78. ಅದೇನಾಗುತ್ತೆ 12D 4m ಮೈನಸ್ 8. ಸೊ ಇದನ್ನು ಎಲಿಮಿನೇಟ್ ಏನು ಮಾಡ್ತೀರಾ? ಮೈನಸ್ ಮಾಡ್ತೀರಾ? ಸೊ ಇದು ಮೈನಸ್ ಮಾಡಿಬಿಟ್ಟು ಇದೆಷ್ಟಾಗುತ್ತೆ 2m, ಇದೆಷ್ಟಾಗುತ್ತೆ ಮೈನಸ್ 70. ಯಾಕಂದರೆ ಮೈನಸ್ ಪರ್ಸೆಂಟ್ ಪ್ಲಸ್ ಆಗಿಬಿಡ್ತೀವಿ. ಸೊ m ಈಕ್ವಲ್ಸ್ ಟು 70/2 ಅಂದರೆ 35. ಸೊ ಎಮ್ ಎಷ್ಟಿದೆ? 35 ಇದೆ. ಸೊ ಈ ಎಮ್ನ ಇಲ್ಲಿ ಹಾಕ್ಬಿಡಿ. ಇಲ್ಲಿ ಹಾಕಿದಾಗ ಏನಾಗುತ್ತೆ? 35 ಇಲ್ಲಿ ಹಾಕ್ಬಿಡಿ. ಈಕ್ವೇಷನ್ 2 ಇಲ್ಲಿ ಹಾಕ್ಬಿಡಿ. ಇಸ್ ಏನಾಗುತ್ತೆ? 3D ಈಕ್ವಲ್ಸ್ ಟು 35 ಮೈನಸ್ 2. ಸೊ ಏನಾಗುತ್ತೆ? D ಈಕ್ವಲ್ಸ್ ಟು 33. 3 ಇನ್ನೊಂದಲೇ. ಸೊ D ಈಕ್ವಲ್ಸ್ ಟು 11. ಸೊ ಓಕೆ, ಸಮಯ ಡಿಫ್ರೆನ್ಸ್ ಬೇಕಾ? ಏನು ಕೊಟ್ಟಿದ್ದಾರೆ? ಡಿಫ್ರೆನ್ಸ್. ವಾಟ್ ಇಸ್ ಡಿಫ್ರೆನ್ಸ್ ಬಿಟ್ವೀನ್ ದ ಏಜಸ್ ಆಫ್ ಮದರ್ ಆ್ಯಂಡ್ ದ ಡಾಟರ್ಸ್? ಏನು ಮಾಡಿ? ಎಮ್ ಮೈನಸ್ ಡಿ ಬೇಕಾ? ಏನು ಮಾಡ್ತೀರಾ? 35 ಮೈನಸ್ 11. ಸೊ ಎಷ್ಟಾಗುತ್ತೆ ಇದು? 24. ಓಕೆನಾ? 24. ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಹಿಂಗೆ ಕೊಟ್ಟಿದ್ದಾರೆ. ಎ ಪಿ ಸಿ ಡಿ ಟ್ರಾಪಿಸಮ್ ವಿಚ್ ಎ ಬಿ ಸಿ ಈಸ್ ಪ್ಯಾರಲಲ್ ಟು ಎ ಡಿ ಆ್ಯಂಡ್ ಸಿ ಡಿ ಈಸ್ ಈಕ್ವಲ್ ಎ ಸಿ ಈಕ್ವಲ್ ಟು ಸಿ ಡಿ. ಓಕೆ, ದ ಆ್ಯಂಗಲ್ ಎ ಬಿ ಸಿ ಈಸ್ 18 and angle BAC is 93. Then what is the measure of angle ACD ante? Okay, so trapezium ಕೊಟ್ಟಿದ್ದಾರೆ ನೋಡೋಣ ಹೇಗಿದೆ ಇದನ್ನು. ಸೊ trapezium ಹೆಂಗೆ ಇಸ್ತೀರಾ? 2 parallel lines ಇರುತ್ತೆ. trapezium ಕೊಡೋಣ. ಇದು ಏನಿದೆ? ಎ ಬಿ ಸಿ ಡಿ. ಎ ಬಿ ಸಿ ಡಿನಾ? ಡಿ ಚೆನ್ನಾಗಿ ಕಾಣಿಸ್ತು. ಓಕೆ, ಎ ಬಿ ಸಿ ಡಿ ಹಿಂಗೆ ಕೂಡ ಎ ಬಿ ಎ ಸಿ ನೋಡಿ ಏನು ಕೊಡಿದರೆ? ಬಿ ಸಿ ಇಸ್ ಪ್ಯಾರಲ್ ಟು ಎ ಡಿನಾ? ಪ್ಯಾರಲರ್ ಇದೆ, ಅಡ್ಡು ಪ್ಯಾರಲರ್ ಇದೆ. ಅದನ್ನು ಕೊಡಿದ್ದಾರೆ ಎ ಸಿ ಈಕ್ವಲ್ಸ್ ಟು ಎ ಡಿ. ಸೊ ಇಲ್ಲಿ ನೋಡಿ, ಇದು ಲೈನ್ ಇದೆಯಲ್ಲ, ಈ ಲೈನು ಈಕ್ವಲ್ ಟು ಎ ಡಿ. ಹಿಂಗೆ ನೋಡೋಕೆ ಅಜೀವ್ ಅನಿಸ್ತದೆ, ಬಟ್ ಸಿಂಬಾಲಿಕಲಿ ಇದು ದೀಸ್ ಲೈನ್ ಮತ್ತು ದೀಸ್ ಆರ್ ಬೋತ್ ಆರ್ ಈಕ್ವಲ್. ಅದನ್ನು ಕೊಟ್ಟಿದ್ದಾರೆ ಎ ಬಿ ಸಿ ಎಷ್ಟಿದೆ? 18. ಇದು ಎಷ್ಟಿದೆ? 18 ಡಿಗ್ರಿ. ಮತ್ತೇನು ಕೊಟ್ಟಿದ್ದಾರೆ? ಎ ಬಿ ಎ ಸಿ. ಸೊ ಇದೆಷ್ಟು ಬರುತ್ತೆ? ಇದೆಷ್ಟು ಕೊಟ್ಟಿದ್ದಾರೆ ಅಂದರೆ 93 ಡಿಗ್ರಿ ಕೊಟ್ಟಿದ್ದಾರೆ. ಸೊ 90 ಡಿಗ್ರಿ ಕೊಟ್ಟಿದ್ದಾರೆ. ಸೊ ನಮಗೇನು ಬೇಕು? ದೆನ್ ವಾಟ್ ಇಸ್ ದ ಮೆಜರ್ ಆಫ್ ಎ ಸಿ ಡಿ? ನಮಗೇನು ಬೇಕು? ಎ ಸಿ ಡಿ. ನಮಗೆ ಈ ಆ್ಯಂಗಲ್ ಬೇಕು, ನಮಗೆ. ಸೊ ನಿಮ್ಮೆಲ್ಲರಿಗೂ ಗೊತ್ತಿದೆ ಅಲ್ಟರ್ನೇಟಿವ್ ಆ್ಯಂಗಲ್ಸ್ ಆಫ್ ಟ್ರಾಪಿಜಿಯಮ್ ಎಷ್ಟಾಗುತ್ತೆ? ಈ ಮತ್ತು ಈ ಆ್ಯಂಗಲ್ ಪ್ಲಸ್ ಮತ್ತೆ ಎಷ್ಟು ಬರಬೇಕು? ನಮಗೆ 180 ಬರಬೇಕು. ಸೊ ಏನಿದೆ ಆನ್ಸರು? ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಬಿ ಎಷ್ಟಿದೆ? 180 ಬರಬೇಕು. ಸೊ ಅದರಲ್ಲಿ ಬಿ ಏನು ಕೊಟ್ಟಿದ್ದಾರೆ? 18 ಡಿಗ್ರಿ ಕೊಟ್ಟಿದ್ದಾರೆ. ಅದು ಏನು ಕೊಟ್ಟಿದ್ದಾರೆ? ಎಲ್ಲಿ 2 ಪಾರ್ಟ್ ಆಗ್ತದೆ, ಇದೊಂದು. ಸೊ ಇದನ್ನು ಹೆಂಗೆ ಬರಿಬೋದು ನಾವು? ಎ ಅಲ್ಲಿ 2 ಪಾರ್ಟ್ಸು, ಆ್ಯಂಗಲ್ ಬಿ ಎ ಸಿ ಪ್ಲಸ್ ಆ್ಯಂಗಲ್ ಡಿ ಎ ಸಿ. ಸೊ 2 ಆ್ಯಂಗಲ್ ಇದೆ. ಬಿ ಎಸ್ ಎಷ್ಟು? 93 ಇದೆ. ಪ್ಲಸ್ ಇದು ಗೊತ್ತಿಲ್ಲ, ಇದು ಎಕ್ಸ್ ಇಕ್ಕೊಳ್ಳೋಣ. ಪ್ಲಸ್ ಇದು 18 ಇದೆ. ಎಷ್ಟಾಗಬೇಕು? 180 ಆಗ್ತಿದೆ. ಸೊ ಎಕ್ಸ್ ಎಷ್ಟಾಗುತ್ತೆ? 90 ಪ್ಲಸ್ ಎಷ್ಟಾಗುತ್ತೆ? ಇದು 111. ಸೊ ನೋಡಿ ಇದು ಎಷ್ಟಾಗುತ್ತೆ ಅವಾಗ? ಸೊ ಎಕ್ಸ್ ಈಕ್ವಲ್ಸ್ ಟು 180 ಡಿಗ್ರಿ ಮೈನಸ್ 111 ಡಿಗ್ರಿ. ಸೊ ಎಷ್ಟಾಗುತ್ತೆ? 69 ಡಿಗ್ರಿ. ಸೊ ಇದೆಷ್ಟು ಬರುತ್ತೆ ಅವಾಗ? 69 ಡಿಗ್ರಿ. ಇದು 69 ಡಿಗ್ರಿ ಇದೆ. ಸೊ 69 ಡಿಗ್ರಿ ಇದು ಇದ್ದರೆ ನಿಮಗೆ ಎಲ್ಲಿದೆ ಗೊತ್ತಿದೆ?
ಒಂದು ಈಕ್ವಲ್ ಟ್ರಯಾಂಗಲ್ ಬರುತ್ತೆ. ಇದು ನೋಡಿ ಎ ಸಿ ಡಿ, ಇದು ಎ ಸಿ ಡಿ ನೋಡೋಣ, ಅಥವಾ ಎ ಇದು ಬರುತ್ತೆ. ಒಂದು ಈಕ್ವಲ್ ಟ್ರಯಾಂಗಲ್ ಕಾಣಿಸಿಲ್ಲ, ಐಸೋಲೇಟ್ ಟ್ರಯಾಂಗಲ್. ಸೊ ಏನಾಗುತ್ತೆ, ಈ ಎರಡು ಭಾಗಗಳು ದ್ವಿ ಸಮಾನುಭಾವ ತ್ರಿಭುಜ ಅಂತ ಹೇಳ್ಬೋದಲ್ಲ. ಸೊ ಈ ಎರಡು ಭಾಗಗಳು ಸಮಾನ ಇದೆಯಾ, ಸಮಾನ ಇದ್ದಾಗ ಇಲ್ಲಿ ಕೆಳಗಡೆ ಬೇಸ್ಲಿ ಆ್ಯಂಗಲ್ ಫಾರ್ಮ್ ಮಾಡುತ್ತಲ್ಲ, ಆ್ಯಂಗಲ್ಸು ಅದು ಕೂಡ ಸಮಾನಾಗಿರುತ್ತೆ. ಇಲ್ಲಿ ಎಕ್ಸ್ ಇದ್ದರೆ ಇದು ಕೂಡ ಎಕ್ಸ್ ಆಗಿರುತ್ತೆ. ಸೊ ಇದು ಎಕ್ಸ್ ಇದ್ದರೆ ಇದು ಕೂಡ ಏನಿರುತ್ತೆ 69 ಡಿಗ್ರಿ ಇರುತ್ತಾ. ಸೊ ಇದು 69 ಇದ್ದರೆ ಇದು ಎಷ್ಟಾಗಬೇಕು. ಸೊ ನಿಮ್ಗೆ ಗೊತ್ತಿಲ್ಲ, ಸಮ್ ಆಫ್ ಆಲ್ ಆ್ಯಂಗಲ್ಸ್ ಆಫ್ ಟ್ರಯಾಂಗಲ್ ಎಷ್ಟಿರುತ್ತೆ 180 ಇರುತ್ತಾ. ಸೊ ಇದು ಎಕ್ಸ್ ಆಗಿ ಇದು ಎಷ್ಟಾಗುತ್ತೆ ನೋಡಿ, ಅವಾಗೇನಾಗುತ್ತೆ, ಇದು 69 ಇದ್ದರೆ ಇದು ಕೂಡ 69 ಇದ್ದರೆ ಇದು ಎಷ್ಟಾಗಬೇಕು. ಸೊ ನೋಡಿ ಏನಾಗಿ 69 ಪ್ಲಸ್ 69 ಪ್ಲಸ್ ಎಷ್ಟಾಗುತ್ತೆ, 69 ಪ್ಲಸ್ ಇದನ್ನು y ತಗೊಂಡು y ಈಕ್ವಲ್ಸ್ ಟು 180 ಡಿಗ್ರಿ. ಸೊ ಇದು ಎಷ್ಟಾಗುತ್ತೆ 69 ಅಂದರೆ 70 70 72 140 ಅಂದರೆ ಎರಡು ಕಡೆ ಬಂದು 138 ಡಿಗ್ರಿ ಪ್ಲಸ್ y ಈಕ್ವಲ್ಸ್ ಟು 180 ಡಿಗ್ರಿ. ಸೊ 180 ಡಿಗ್ರಿ ಮೈನಸ್ ಮಾಡಿ ಎಷ್ಟಾಗುತ್ತೆ ಇದು. ಸೊ 42 ಡಿಗ್ರಿ. ಸೊ ಆನ್ಸರ್ 42 ಡಿಗ್ರಿ ಇದೆಯಾ. y ಈಕ್ವಲ್ಸ್ 42 ಅಂದರೆ ಇದು 42 ಡಿಗ್ರಿ. ಸೊ ಇದೆಷ್ಟು ಬರುತ್ತೆ 42 ಡಿಗ್ರಿ. ಸೊ ಆನ್ಸರ್ 42 ಇದೆಯಾ. ಎಸ್ 42. ಅರ್ಥ ಆಯ್ತಾ. ಇದು ನೆನಪಿರಲಿ, ಮೇನಾಗಿ ಇದು ಏನಿರುತ್ತೆ ಪ್ಲಸ್ ಮಾಡಿದಾಗ 180 ಡಿಗ್ರಿ ಇರುತ್ತೆ. ಟೋಟಲ್ ಎಷ್ಟಿರುತ್ತೆ ಪ್ಲಸ್ ಮಾಡಿದ ಇಂಟರ್ನಲ್ ಆ್ಯಂಗಲ್ಸು 360 ಡಿಗ್ರಿ ಇರುತ್ತೆ. ಓಕೆ ಸ್ವಲ್ಪ ಯಾಕೆ ಕ್ವಶನ್ ರಾಂಗ್ ಅನಿಸ್ತದೆ ಕ್ವಶನು. ನೋಡಿ ಇದು ಕ್ವಶನ್ ಹಿಂಗಿದೆ, ಸಾರಿ ವೆಯ್ಟ್ ಚೆಕ್ ಮಾಡ್ತೀನಿ ಫೈಲ್ಸನ್ನು. ಓಕೆ, ಸೊ ಕ್ವಶನ್ ಇದು ಸ್ವಲ್ಪ ರಾಂಗ್ ಇದೆ. ಈ ಥರ ಇಲ್ಲ ಕ್ವಶನ್, ಇದು ಈ ಥರ ಇದೆ. 4⁻072 ಈಕ್ವಲ್ಸ್ ಟು ಎಕ್ಸ್. ಮತ್ತೇನಿದೆ 4⁻0.86 ಈಕ್ವಲ್ಸ್ ಟು ವೈ. ನಮಗೇನು ಬೇಕು, ಇದು ಬೇಕು ವೈ. x⁻z ಈಕ್ವಲ್ಸ್ ಟು y⁸8. ಸೊ ನಾವು ಇದನ್ನು ಹಿಂಗೆ ಬರ್ಕೋಬೋದಾ, ಎಕ್ಸ್ ಪ್ಲೇಸಲ್ಲಿ ಈ ಪ್ಲೇಸಲ್ಲಿ ಇದನ್ನ ಹಾಕ್ಬೋದಾ. ಸೊ ಹಿಂಗೆ 4⁻0.72 ಇಂಟು ಝೆಡ್. ಇದು ಯಾಕೆ ಬಂದು ಹೇಳ್ತೀನಿ ನಿಮಗೆ. ನಿಮ್ಮೆಲ್ಲರಿಗೂ ಗೊತ್ತಿದೆ ಎ ಟಿ ಪವರ್ ಬಿ ಇದೆಯಲ್ಲ, ಎ ಟಿ ಪವರ್ ಬಿ ಇದೆ ಅಂದರೆ ಅದಕ್ಕೆ ಮತ್ತೆ ಯಾವುದೋ ಮಲ್ಟಿಪ್ಲೈ ಮಾಡ್ತೀವಲ್ಲ, ಹೀಗೆ ಸಪೋಸ್ ಎ ಟಿ ಪವರ್ ಬಿ ಇದೆ. ಸೊ ಇಲ್ಲಿ ಏನಿದೆ ಎ ಈಕ್ವಲ್ಸ್ ಟು ಸಿ ಸ್ಕ್ವೇರ್ ಅಂತ ತಿಳ್ಕೊಳ್ಳಿ. ಏನಾಗುತ್ತೆ ಅವಾಗ ಇದು ಸಿ ಇಲ್ಲಿ ಹಾಕಬೇಕಂದ್ರೆ ಏನಾಗುತ್ತೆ, ಸಿ ಸ್ಕ್ವೇರ್ ಇಂಟು ಬಿ ಆಗಿಬಿಡುತ್ತೆ. ಅರ್ಥ ಆಯ್ತಾ. ಈ ಥರ ಫಾರ್ ಎಕ್ಸಾಂಪಲ್ ಹೇಳ್ತಿದ್ದೀನಿ, ಈ ಥರ ಏನಾಗುತ್ತೆ, ಇದು ಮಲ್ಟಿಪ್ಲೈ ಆಗುತ್ತೆ ಪವರ್. ಮತ್ತೇನಾಗುತ್ತೆ ವೈ ಏನಿದೆ ವೈ ವ್ಯಾಲ್ಯೂ 4⁻0.86 ಇಂಟು ಅಲ್ಲಿ 8 ಕೊಟ್ಟಿದ್ದ ಪವರ್. ಸೊ ಇಲ್ಲಿ ಮಲ್ಟಿಪ್ಲೈ ಆಗುತ್ತೆ. ಸೊ ಇದು 4 ಕ್ಯಾನ್ಸಲ್ ತಿಳ್ಕೊಳ್ಳಿ. ಉಳಿತೆಷ್ಟು 0.72 ಇಂಟು ಝೆಡ್ ಈಕ್ವಲ್ಸ್ ಟು 0.86 ಇಂಟು 8. ಸೊ ಪಾಯಿಂಟ್ ಕ್ಯಾನ್ಸಲ್ ಆಗುತ್ತೆ. ಎಷ್ಟು ಹೋಯಿತು, ಪಾಯಿಂಟ್ ಕ್ಯಾನ್ಸಲು. 8 ಝೆಡ್ ಈಕ್ವಲ್ಸ್ ಟು 9 ಉಳಿತೆಷ್ಟು ಇಲ್ಲಿ 5. ಸೊ 9. ಸೊ 9 ಒಂದೇ ಕೊಡ್ತೀವಿ 9. ಓಕೆ 5 ಹೋಯ್ತಲ್ಲ, 9 45 ಪಾಯಿಂಟ್ ಕೊಟ್ಟು 5 ಕೊಟ್ಟರೆ 45. ಮತ್ತು ಎಷ್ಟು 45 ಅಂದರೆ ಪಾಯಿಂಟ್ ಎಷ್ಟು 5 ಉಳಿತು. ಮತ್ತು ಹಾಗೆಪ್ಪ. ಸೊ ಕಂಟಿನ್ಯೂ ಆಗುತ್ತೆ. ಸೊ ಆನ್ಸರ್ ಬರುತ್ತೆ ಝೆಡ್ ಈಕ್ವಲ್ಸ್ ಎಷ್ಟು ಬರುತ್ತೆ 9.56 ಅಂತ ತಿಳ್ಕೊಳ್ಳೋಣ. ರೌಂಡ್ ಆಫ್ 2 ನಂಬರ್ ಅಂದರೆ 9.56. ಗೊತ್ತಾಯ್ತಾ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ಓಕೆ, ಆ್ಯಾವ್ರೇಜ್ ವೇಟ್ ಆಫ್ 40, 49, 56, 75, 39. ನಿಮಗೆ ಆವ್ರೇಜ್ ವೇಟ್ ಬೇಕು. ಒಂದು ಟೆಕ್ನಿಕ್ ಇದೆ, ಏನಂದರೆ ಒಂದು ಅಸ್ಯೂಮ್ ನಂಬರ್ ತೊಗೊಳ್ಳಿ. ಎಲ್ಲ ನಿಯರಾಗಿ ಒಂದು ಅಸ್ಯೂಮ್ ನಂಬರ್ ಯಾವುದಿದೆ, ಒಂದು ನಿಯರೆಸ್ಟ್ ನಂಬರ್ ಏನಾಗಿದೆ 50 ಇದೆಯಾ, 50 ಒಂದು ನಂಬರ್ ತೊಗೊಳ್ಳೋಣ. 50 ನಂಬರ್ ತೊಗೊಳ್ಳೋಣ. ಈ 50ಗೆ ಇದು ಎಷ್ಟು ಕಡಿಮೆ ಇದೆ, 10 ಕಡಿಮೆ ಇದೆ. ಸೊ -10. ಇದೆಷ್ಟು ಕಡಿಮೆ ಇದೆ -1. ಇದೆಷ್ಟು ಹೆಚ್ಚಿದೆ +6. +6. ಇದೆಷ್ಟು ಹೆಚ್ಚಿದೆ +25 ಹೆಚ್ಚಿದೆ. ಇದೆಷ್ಟು ಕಡಿಮೆ ಇದೆ -11 ಕಡಿಮೆ ಇದೆ. ಈ ಥರ 11 ಕಡಿಮೆ ಇದೆ. ಸೊ ಪ್ಲಸ್ ಆಯಿತಾ. -11 ಕಡಿಮೆ ಇದೆ. ಸೊ -11 ಕಡಿಮೆ ಇದ್ದಾಗ ಏನು ಮಾಡಿ, ಇದೆಲ್ಲನ ಆ್ಯಡ್ ಮಾಡಿ. ಇದು ಆ್ಯಡ್ ಮಾಡಿದಾಗ ಎಷ್ಟಾಗುತ್ತೆ 22. ಓಕೆ, ಇದೆಷ್ಟಾಗುತ್ತೆ 24 - 20. ಹಾಂ, ಓಕೆ. ಸೊ 31 -
22 81 ಮೈನಸ್ 22 ಎಷ್ಟು ಬರುತ್ತೆ ಇವಾಗಿದು 9 ಬರುತ್ತಾ. ಈ 9ನ ಎಷ್ಟು ನಂಬರ್ ಕೊಟ್ಟಿದ್ದಾರೆ 1 2 3 4 5 ಅದನ್ನು ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ ಇದು 1.8 ಬರುತ್ತಾ. ಸೊ 1.8 ಇದೆ, ಪ್ಲಸ್ ಇದೆ, ಪಾಸಿಟಿವ್ ಸೈನ್ ಇದೆಯಾ, ಪಾಸಿಟಿವ್ ಬರ್ತಿದ್ದಾನೆ, ಪಾಸಿಟಿವ್ ಸೈನ್ ಇದೆ. ಸೊ ಪಾಸಿಟಿವ್ ಇದ್ದರೆ ಇದರಲ್ಲಿ 50 ಆ್ಯಡ್ ಮಾಡಿಬಿಡಿ. ಎಷ್ಟು ಬರ್ತಿದೆ 51.8. ಅದೇ ಸಪೋಸ್ ಇದು ಮೈನಸ್ ಬರ್ತಿದ್ರೆ 50ಇಂದ ಮೈನಸ್ ಮಾಡಿಬಿಡಿ. ಸೊ ಕ್ಯಾಲ್ಕುಲೇಷನ್ ಸ್ವಲ್ಪ ಈಸಿ ಆಗಿಬಿಡುತ್ತೆ ನಿಮಗೆ, ಇಷ್ಟೆಲ್ಲ ಕ್ಯಾಲ್ಕುಲೇಟ್ ಮಾಡೋದು ಕೊಡೋದು ಬೇಕಾಗಲ್ಲ. ಓಕೆ, ಇದೊಂದು ಚೆನ್ನಾಗಿ ಟೆಕ್ನಿಕ್ 51.8. ಸೊ ಬಿಗ್ ನಂಬರ್ಸ್ ಇದ್ದರೆ ನಿಮಗೆ ಸ್ಮಾಲ್ ನಂಬರ್ಸಿಂದ ಕ್ಯಾಲ್ಕುಲೇಟ್ ಮಾಡೋದು ಈಸಿ ಆಗಿಬಿಡುತ್ತೆ. ಓಕೆ, ದ ಮಾರ್ಕ್ ಪ್ರೈಸ್ ಆಫ್ ಅ ಸ್ಟೇನ್ಲೆಸ್ ಸ್ಟೀಲ್ ಬಾಟಲ್ ಈಸ್ 1200 ಆಫ್ಟರ್ ಅಪ್ಲೈಯಿಂಗ್ 2 ಸಕ್ಸಸ್ ಡಿಸ್ಕೌಂಟ್ ಆಫ್ 10 and 5%. ವಾಟ್ ಈಸ್ ದ ಸೆಲ್ಲಿಂಗ್ ಪ್ರೈಸ್? ಸೊ ನಿಮಗೆ ಹೇಳಿದೆ 2 ಸಕ್ಸಸ್ ಡಿಸ್ಕೌಂಟ್ ಅಂದರೆ ಒಂದು ಫಾರ್ಮುಲಾ ಇದೆ. 2 ಸಕ್ಸಸ್ ಡಿಸ್ಕೌಂಟ್ ಅಂದರೆ ಎ ಪ್ಲಸ್ ಬಿ ಮೈನಸ್ ಎ ಇಂಟು ಬಿ ಬೈ 100. ಇದು 2 ಸಕ್ಸಸ್ ಡಿಸ್ಕೌಂಟ್ಗೆ ಫಾರ್ಮುಲಾ. ಓಕೆ, ಇದು 2 ಸಕ್ಸಸ್ ಡಿಸ್ಕೌಂಟ್ ಫಾರ್ಮುಲಾ. ಓಕೆನಾ? ಸೊ ಈ ಫಾರ್ಮುಲಾ ನೆನಪಿರಲಿ ನಿಮಗೆ. ಓಕೆ, ಈಗೇನು ಕೊಟ್ಟಿದ್ದಾರೆ? ಸೊ ನಮಗೇನು ಬೇಕು? ಇದು ಫಾರ್ಮುಲಾ ಯೂಸ್ ಮಾಡ್ಬೋದು, ಇನ್ನೊಂದು ರೇಷಿಯೋ ಮೆಥಡ್ ಯೂಸ್ ಮಾಡ್ಬೋದು. ನಮಗೆ ರೇಷಿಯೋ ಮೆಥಡ್ ಯೂಸ್ ಮಾಡ್ಬೋದು ಅಥವಾ ಸಕ್ಸಸ್ಸು ಮಲ್ಟಿಪ್ಲೈ ಕೂಡ ಮೆಥಡ್ನ ಯೂಸ್ ಮಾಡ್ಬೋದು. ಸೊ ಇದನ್ನು ಹೇಗಿದೆ? ಮಾರ್ಕೆಟ್ ಪ್ರೈಸ್ ಅಂದರೆ ಏನು? ಎಷ್ಟಿದೆ ಎಮ್ ಪಿ? ಎಷ್ಟಿದೆ ಮಾರ್ಕೆಟ್ ಪ್ರೈಸ್? 1200, ಅದೇ 1200. ಸೆಲ್ಲಿಂಗ್ ಪ್ರೈಸ್ ಬೇಕಾ ನಮಗೆ? ಸೆಲ್ಲಿಂಗ್ ಪ್ರೈಸ್ ಬೇಕು. ಡಿಸ್ಕೌಂಟ್ ಕೂಡ 10 ಮತ್ತು 5% ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಓಕೆ, ಈಗ ನಮಗೆ ಏನು ಬೇಕು? ಇದು ಹೆಂಗೆ ಮಾಡ್ತೀರಾ ಇದನ್ನು? ಇನ್ನೊಂದು ಮೆಥಡ್ ಅಂದರೆ ಈ ಮೆಥಡ್ ಯೂಸ್ ಮಾಡೋಣ. ಸೊ ಎಷ್ಟಿದೆ ಎಷ್ಟಾಗುತ್ತಿದೆ ಎಮ್ ಪಿ? 1200 ಎಮ್ ಪಿ. ಡಿಸ್ಕೌಂಟ್ ಎಷ್ಟಾಗ್ತಿದೆ ನೋಡಿ, 10 ಪ್ಲಸ್ 5 ಮೈನಸ್ 10 ಇಂಟು 5 ಡಿವೈಡ್ ಬೈ 100. ಸೊ ಇದು ಎಷ್ಟಾಗುತ್ತೆ? 1200 ಟು 14.5 ಬರುತ್ತೆ. ಇದೆಷ್ಟಾಗುತ್ತೆ? ಇದು ಪರ್ಸೆಂಟೇಜು. ಆವಾಗ ನಮಗೆ ಎಸ್ ಪಿ ಸಿಗುತ್ತೆ. ಸೊ ಎಷ್ಟಾಗುತ್ತೆ? 40% ಅಂದರೆ 1200 ಇಂಟು 14.5 ಡಿವೈಡ್ ಬೈ 100. ಅಥವಾ ಪರ್ಸೆಂಟ್ ಕ್ಯಾನ್ಸಲ್ ಮಾಡಿ ಡೈರೆಕ್ಟಾಗಿ ಮಾಡ್ಬೋದು. ತಿಳಿಬೇಕಂತ ಹೇಳ್ತಾ ಇದ್ದೀನಿ. ಎಷ್ಟಾಗುತ್ತೆ ಇವಾಗ? 12 ಇದು ಲೆವೆಲು ಇದೇನು ಬರುತ್ತೆ? 740 ಬರ್ತಿದೆ ನಮಗೆ. ಆನ್ಸರ್ ಇದೆ 740 ಬರುತ್ತೆ. ಹಿಂಗೆ ರಾಂಗ್ ಆಗ್ತಿದೆಯಾ? ಕರೆಕ್ಟ್. ಸರಿ, 174 ಬರುತ್ತೆ. ಮಲ್ಟಿಪ್ಲೈ ಮಾಡಿ 174 ಬರುತ್ತೆ. ಈ 174 ಏನು ಮಾಡಿ, ಈಗ ಈ 174 ಡಿಸ್ಕೌಂಟ್ ಇದೆ, ಡಿಸ್ಕೌಂಟ್ ಪ್ರೈಸ್ ಕೊಡ್ತಿದ್ದಾರೆ. ಎಷ್ಟು ಡಿಸ್ಕೌಂಟ್ ಕೊಟ್ಟಿದ್ದಾರೆ? ಈ ಡಿಸ್ಕೌಂಟ್ನ ಮೈನಸ್ ಮಾಡಿ, ಇದರಿಂದ ಮಾರ್ಕೆಟ್ ಪ್ರೈಸ್ ಮೈನಸ್ ಮಾಡಿ. ಇರ್ತಲ್ಲ ಮೈನಸ್, ಇದು ಮಾರ್ಕೆಟ್ ಪ್ರೈಸ್ ಮೈನಸ್ ಮಾಡಿ, ಮೈನಸ್ ಬೈ ಎಮ್ ಪಿ ಎಷ್ಟು? 1200ಇಂದ ಮೈನಸ್ 174ನ ಮೈನಸ್ ಮಾಡಿ ಎಷ್ಟು ಬರುತ್ತೆ ಆನ್ಸರು? 126. ಸೊ 126 ಎಷ್ಟಿದೆ ಸೆಲ್ಲಿಂಗ್ ಪ್ರೈಸ್? ಎಷ್ಟಿದೆ? 126. ಇದು ಸೆಲ್ಲಿಂಗ್ ಪ್ರೈಸ್ ಇದೆ. ಓಕೆ, ಇದು ಒಂದು ಮೆಥಡ್ ಆಯಿತು. ಅರ್ಥ ಆಯ್ತಾ? ನಾವು ರೇಷಿಯೋ ಸಿಗುತ್ತೆ, ಇದು ಡಿಸ್ಕೌಂಟು. ಎಷ್ಟು ಟೋಟಲ್ ಡಿಸ್ಕೌಂಟ್ ಸಿಗ್ತಿದೆ? 14.5 ಡಿಸ್ಕೌಂಟ್ ಸಿಗ್ತಿದೆ ಅವನಿಗೆ. ಓಕೆ, ಮೈನಸ್ ಎಷ್ಟು 45 ಡಿಸ್ಕೌಂಟ್ ತೆಗೆದಾಗ ಎಷ್ಟು ಹೋಯಿತು? ಎಷ್ಟಿದೆ ಡಿಸ್ಕೌಂಟು? 174 ಡಿಸ್ಕೌಂಟ್ ಇದೆ. ಅದನ್ನು ಮಾರ್ಕೆಟ್ ಪ್ರೈಸ್ ತೆಗೆದರೆ ಎಷ್ಟಾಗುತ್ತೆ? 1200 ತೆಗೆದರೆ ಎಷ್ಟಾಗುತ್ತೆ? 1026 ರುಪೀಸ್ ಸೆಲ್ಲಿಂಗ್ ಪ್ರೈಸ್ ಆಗ್ತಿದೆ. ಇದು ಒಂದು ಮೆಥಡ್ ಇತ್ತು. ಇನ್ನೊಂದು ಮೆಥಡ್ ಅಂದರೆ ರೇಷಿಯೋ ಮೆಥಡ್ ಇದೆ. ರೇಷಿಯೋ ಮೆಥಡ್ ಹೆಂಗೆ ಮಾಡೋಕ್ಕೆ ನೋಡೋಣ. ನೋಡಿ ರೇಷಿಯೋ ಮೆಥಡ್ ಹೆಂಗಿದೆ? ಸೊ ರೇಷಿಯೋ ಮೆಥಡ್ ನೋಡಿ ಹೆಂಗಿದೆ? ಎಮ್ ಪಿ ಎಸ್ ಪಿ. ಫಸ್ಟ್ 10% ಹೇಗೆ ಬರೀಬೋದು ನಾವು? 1/10 ಬರೀಬೋದಾ? ಸೊ ಇಲ್ಲಿ 10 ಇದ್ದರೆ ಇದೇನಾಗುತ್ತೆ? 9 ಆಗುತ್ತೆ. ಅದೇ 5% ಹೇಗೆ ಬರೀಬೋದು ನಾವು? 1/20 ಬರೀಬೋದಾ? ಸೊ ಇಲ್ಲಿ 20 ಇದ್ದರೆ ಇಲ್ಲಿ 19 ಇರುತ್ತೆ. ಸೊ ಇದೆಷ್ಟಿದೆ? ಸೊ 200 ಅಂತ ಹೇಳ್ಬೋದಾ? 200 ಇದೆಷ್ಟಾಗುತ್ತೆ? 19 9
171 ಓಕೆ 171. ಸೊ ಇದೇನಿದೆ ಸೇಲಿಂಗ್ ಪ್ರೈಸ್ ಆಗುತ್ತೆ. ಇದನ್ನು ಡಿಸ್ಕೌಂಟ್ ಒಳಗಡೆ ಗ್ಯಾಪ್ ಇದಲ್ಲ, ಗ್ಯಾಪ್ ಇದೆಷ್ಟು ಕೊಡ್ತಿದೆ, ಗ್ಯಾಪ್ ಮೈನಸ್ ಇದೆಲ್ಲ, ಎಷ್ಟಿದೆ ಮೈನಸ್ಸು 29. ಇದೇನೇ ಡಿಸ್ಕೌಂಟ್ ಇದೆ, ಡಿಸ್ಕೌಂಟ್ ಇದೆಷ್ಟಿದೆ ಸೆಲ್ಲಿಂಗ್ ಪ್ರೈಸ್, ಇದು ಎಮ್ ಪಿ ಇದೆ. ಸೊ ನೋಡಿ ಎಷ್ಟಿದೆ, ನಮಗೇನು ಬೇಕು, ನಮಗೆ ಸೆಲ್ಲಿಂಗ್ ಪ್ರೈಸ್ ಬೇಕಾ. ಸೊ ಏನು ಕೊಟ್ಟಿದ್ದಾರೆ, ಎಮ್ ಪಿ ಕೊಟ್ಟಿದ್ದಾರೆ. ಎಷ್ಟು ಸೆಲ್ಲಿಂಗ್ ಪ್ರೈಸ್ ಬೇಕಾ, 171 ಮಲ್ಟಿಪ್ಲೈ ಮಾಡಿ. ಸೊ ಈ 2 ಸಲ ಕ್ಯಾನ್ಸಲು, 6 6 6 6 7 42 ಮತ್ತು 4 6 10. ಸೊ ಆನ್ಸರ್ ಸಿಗುತ್ತೆ ನಮಗೆ. ಎಸ್, ಅರ್ಥ ಆಯ್ತಾ. ಇದು ರೇಷಿಯೋ ಮೆಥಡ್ ಕೂಡ ಹಿಂಗೆ ಮಾಡ್ಬೋದಾ ಇದನ್ನು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಈಕ್ವಲೇಟರ್ ಆ್ಯಂಗಲ್ ಸೈಡ್. ಓಕೆ, ಒಂದು ಈಕ್ವಲೇಟರ್ ಟ್ರಯಾಂಗಲ್ ಇದೆ, ಪ್ರೈಸ್ ಸೈಡ್ ಈ ಥರ ಸಮಾನುಭಾವ ತ್ರಿಭುಜ ಅಂತೆ. ಇದು ಮತ್ತು ಇದು 3 ಬಾವು ಸೇಮ್ ಇದೆ. ಈಕ್ವಲೇಟರ್ ಆ್ಯಂಗಲ್ ಓಕೆ, ಸೈಡ್ ಈಸ್ 13. ಸೊ ಪೆರಿಮೀಟರ್ ಇದು 13 ಇದ್ದರೆ, ಇದು 13 ಇದ್ದರೆ, ಇದು 13 ಇದೆ. ಸೊ ಪೆರಿಮೀಟರ್ ಏನಾಗುತ್ತೆ, 3 ಬಾವು ಪ್ಲಸ್ ಮಾಡಲ್ಲ ಎಷ್ಟಾಗುತ್ತೆ, 30 ಏನಾಗುತ್ತಾ ಪೆರಿಮೀಟರ್. 13 3 39 ಹಿಂಗೆ ಕೊಟ್ಟಿದ್ದಾರೆ. ಇದು ನೋಡಿ ಕ್ವಶನು. ಈಗ ಅಂಜಲಿ ಅಮ್ಮ ಇದ್ದಾಳೆ, ಇದು ಅಂದರೆ ಅಂಜಲಿ. ಸೊ ಈ ಸ್ಪೆಲ್ಲಿಂಗ್ ದೊಡ್ಡದಾಗಿದೆಯಲ್ಲ, ಏನು ಮಾಡೋಣ, ಇದನ್ನು ಅಂಜಲಿನ ಎಕ್ಸ್ ಬರ್ಕೋಣ. ಮತ್ತೇನು ಕೊಟ್ಟಿದ್ದಾರೆ, ಅಂಜಲಿ ಆಯುಷಿ, ಇದನ್ನು ವಾಯ್ ಬರ್ಕೋಣ, ಆಯುಷಿನ ವಾಯ್. ಅದೇ ಮತ್ತೆ ಏನು ಕೊಟ್ಟಿದ್ದಾರೆ, ಇದನ್ನು ಎಕ್ಸ್. ಆಮೇಲೆ ಕೊಟ್ಟಿದ್ದಾರೆ ಇನ್ ಹೌ ಮೆನಿ ಡೇಸ್ ಅಂಜಲಿ ಆಯುಷಿ ಮತ್ತು ಅಂಕಿತಾ. ಸೊ ಇದನ್ನು ಎಕ್ಸ್ ವಾಯ್ ಸೆಟ್ ಬರ್ಕೊಂಡು ಸ್ವಲ್ಪ ಈಸಿಯಾಗಿ ಕೊಡುತ್ತೆ. ಓಕೆನಾ, ಯಾಕಂದರೆ ಭಾಳ ದೊಡ್ಡ ಸ್ಪೆಲ್ಲಿಂಗ್ ಇದೆ, ಕೈನೇ ಇರುತ್ತೆ. ಸೊ ಅಂಜಲಿ ಇದೆ, ಎಕ್ಸ್ ಇದೆ, ಅದಕ್ಕೆ ಅಕ್ಲೇಶ್ ಮಾಡ್ತಾರಂತೆ 30 ಡೇಸಲ್ಲಿ ಕೆಲಸ ಮಾಡ್ತಾರಂತೆ. ಟೈಮ್ ಇದು. ಮತ್ತು ಅಂಜಲಿ ಮತ್ತು ಆಯುಷ್ ಎಷ್ಟಂತೆ, ಎಕ್ಸ್ ಪ್ಲಸ್ ವೈ ಎಷ್ಟಂತೆ, ಇಬ್ಬರು ಸೇರಿ ಎಷ್ಟು, ಅಂಜಲಿ ಮತ್ತು ಆಯುಷಿ 18 ಡೇಸ್ ಅಂತೆ. ಅದೇ ಅಂಜಲಿ ಆಯುಷಿ ಮತ್ತು ಅಂಕಿತಾ 3 ಜನ ಇದ್ದಾರೆ, ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ 3 ಜನ ಸೇರಿ ಎಷ್ಟಂತೆ ವರ್ಕ್ನ 9 ಡೇಸಲ್ಲಿ ಮುಗಿಸ್ತಾರಂತೆ. ಸೊ 3 ಜನ ಸೇರಿ ಎಷ್ಟು ವರ್ಕ್ನ 9 ಡೇಸಲ್ಲಿ ಮುಗಿಸ್ತಾರೆ. ಓಕೆನಾ. ಸೊ ಈ 9 ಡೇಸಲ್ಲಿ ಮುಗಿಸ್ತಾರ, ಈ ವರ್ಕ್ನ 9 ಡೇಸ್ ಮುಗಿದ್ರೆ ಏನು ಮಾಡಿ ಎಲ್ ಸೆಮ್ ತಗೊಳ್ಳಿ. ಎಲ್ ಸೆಮ್ ತಗೊಂಡು ಏನು ಸಿಗುತ್ತೆ ನಮಗೆ, ವರ್ಕ್ ಸಿಗುತ್ತೆ. ವರ್ಕ್ ಇನ್ ಯೂನಿಟ್ಸ್ ಎಷ್ಟು ಸಿಗುತ್ತೆ, ಎಲ್ಲ 90 ಡಿವೈಡ್ ಆಗ್ತಿದೆ. ಸೊ 90 ಎಲ್ ಸಿ ಎಮ್. ಸೊ ಇದೆಷ್ಟಾಗುತ್ತೆ 3, ಇದೆಷ್ಟಾಗುತ್ತೆ 5, ಇದೆಷ್ಟಾಗುತ್ತೆ 10. ಸೊ ನಮಗೇನು ಬೇಕು, ಅದಾದಮೇಲೆ ಹೌ ಮೆನಿ ಡೇಸ್ ಕ್ಯಾನ್ ಅಂಜಲಿ ಆ್ಯಂಡ್ ಅಂಕಿತಾ. ನಮಗೇನು ಬೇಕು, ಅಂಜಲಿ ಎಷ್ಟಿದೆ ಎಕ್ಸ್, ಅಂಕಿತಾ ಎಷ್ಟು 2 ಝೆಡ್ ಅಲ್ಲ, ಎಕ್ಸ್ ಪ್ಲಸ್ ಝೆಡ್ ಇಬ್ಬರು ಸೇರಿ ಎಷ್ಟು ಡೇಲಿ ಕೆಲಸ ಮಾಡ್ತಾರೆ ಅಂತ ಕೇಳ್ತೀರಿ, ಎಷ್ಟು ಡೇಸಲ್ಲಿ ಕೆಲಸ ಮಾಡ್ತಾರೆ ಅಂತ ಕೇಳ್ತೀರಿ. ಸೊ ನೋಡಿ ಇಲ್ಲಿ ನೀವು ಅಂಜಲಿ ಅಂಕಿತ, ಅಂಜಲಿಯಿಂದ 3 ಇದೆ. ಸೊ 3 ಕೊಟ್ಟಿದ್ದಾರೆ. ಅಂಕಿತ ಬೇಕಲ್ಲ, ಏನು ಮಾಡಿ, ಅಂಕಿತ ಅಂದರೆ ಏನು, 3 ಇದು ಎಕ್ಸ್ 3 ಇದ್ದರೆ ವೈ ಎಷ್ಟಾಗುತ್ತೆ 2 ಆಗುತ್ತಾ. ಈಗ ವೈ 2 ಮತ್ತು ಇದು 5 ನೋಡಿ, ಎಕ್ಸ್ ವೈನಿದೆ, ಎಕ್ಸ್ ವೈ ಎಫಿಷಿಯನ್ಸಿ 5 ಇದ್ದರೆ ಝೆಡ್ ಏನಾಗುತ್ತೆ ಎಫಿಷಿಯನ್ಸಿ ಆಟೋಮೆಟಿಕ್ಕಾಗಿ ಎಷ್ಟಾಗುತ್ತೆ, ಆಟೋಮೆಟಿಕ್ 5 ಆಗುತ್ತಾ. ಸೊ ಝೆಡ್ ಇಸ್ 5. ಸೊ 5 ಮತ್ತು ಎಷ್ಟು 3, ಎಫಿಷಿಯನ್ಸಿ ಎಷ್ಟು 8. ಸೊ 8 ಎಫಿಷಿಯನ್ಸಿಯಿಂದ ಅವ್ರಿಗೆ 90 ಕೆಲಸ ಮಾಡಬೇಕು. ಸೊ 90 ಕೆಲಸ ಮಾಡಬೇಕಂದ್ರೆ ಎಷ್ಟೇ ಡಿವೈಡ್ ಮಾಡಬೇಕು, ಎಷ್ಟು ದಿನ ಮಾಡಬೇಕು ಅವರು, 8 ಎಫಿಷಿಯನ್ಸಿ 90 ವರ್ಕ್ ಮಾಡ್ಬೇಕಂದ್ರೆ ಎಷ್ಟು, 9 8 72. ಇದು ಡಿವೈಡ್ ಮಾಡಿ ನೋಡಿ ಎಷ್ಟಾಗುತ್ತೆ, ಇದು ಅದು ಕೊಡ್ತಿಲ್ಲ, ಸೇಮ್ ಮಾಡಿ 2 ಡಿವೈಡ್ ಮಾಡಿ ನೋಡಿ, ಇದು 45/4. ಸೊ ಆಪ್ಷನ್ ಇದೆ 45 ಡೇಸ್. ಇಬ್ಬರಿಗೆ ಅಂಜಲಿ ಮತ್ತು ಅಂಕಿತಾಗೆ ಇಬ್ಬರಿಗೆ ಜೊತೆ ಸೇರಿ 8 ಎಫಿಷಿಯನ್ಸಿಂದ 90 ಮಿನಿಟ್ಸ್ ಕೆಲಸ ಮಾಡೋಕ್ಕೆ ಎಷ್ಟು ಬೇಕು, 45/4 ಡೇಸ್ ಬೇಕು. ಸೊ ಆಪ್ಷನ್ ಇದೆ ಎಸ್ 45 ಡೇಸ್ ಆಪ್ಷನ್ ಬೇಕು. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನು ಕೊಟ್ಟಿದ್ದಾರೆ. ಓಕೆ, ಇದು ಕೂಡ ಆ ಥರನೇ ಇದೆ. ಸೊ ಇದು ಕೂಡ ಆ ಥರ ಮೆಥಡಲ್ಲಿದೆ. ಇದು ನೋಡಿ, ಎ ಎಷ್ಟಿದೆ 19 ಕೊಟ್ಟಿದ್ದಾರೆ, ಬಿ ಎಷ್ಟು ಕೊಟ್ಟಿದ್ದಾರೆ 16 ಡೇಸಲ್ಲಿ ಕೆಲಸ ಮಾಡ್ತಾನಂತೆ ಒಂದು ರೈಲ್ವೆ ಟೆಕ್ ಮಾಡೋಕ್ಕೆ. ಅದೇ ಸಿ ಎಷ್ಟು ಮಾಡ್ತಾನಂತೆ ವಿತ್ ಹೆಲ್ಪ್ ಆಫ್ ಸಿ. ಸೊ ಎ ಪ್ಲಸ್ ಬಿ ಪ್ಲಸ್ ಸಿ ಇಬ್ಬರು ಸೇರಿ ವಿತ್ ಹೆಲ್ಪ್ ಆಫ್ ಸಿ ಇಷ್ಟು 5 ಡೇಸಲ್ಲಿ ಮಾಡ್ತಾನಂತೆ. ಅದೇ ಏನು ಮಾಡಿ ಎಲ್ ಸಿ ಎಮ್ ತೆಕ್ಕೊಳ್ಳಿ. ನಿಮ್ಮ ಮೆಥಡ್ ಹೇಳ್ತೀನಿ, ನೀವು ಇದನ್ನು ಕಮೆಂಟ್ ಮಾಡಬೇಕು ನನಗೆ. ಓಕೆ, ಆನ್ಸರ್ ಕಮೆಂಟ್ ಮಾಡಬೇಕು. ಇದರದ್ದು ಎಲ್ ಸಿ ಎಮ್ ತೆಕ್ಕೊಳ್ಳಿ ನೀವು. ಎಲ್ ಸಿ ಎಮ್ ತೊಗೊಂಡಾಗ ಎಷ್ಟು ಬರುತ್ತೆ ಆನ್ಸರ್ ಇರೋದು,
ಎಲ್ ಸಿ ಎಮ್ ತಗೊಳ್ಳಿ, ಎಲ್ ಸಿ ಎಮ್ ಎಫಿಷಿಯನ್ಸಿ ತೆಗೊಳ್ಳಿ. ಎಫಿಷಿಯನ್ಸಿ ತೆಗೆದ ಮೇಲೆ ಏನು ಮಾಡಿ, ಎ ಮತ್ತು ಬಿ ಎಫಿಷಿಯನ್ಸಿ ಇದೆ ಮೈನಸ್ ಮಾಡಿ. ಸೊ ನೀವು ಆನ್ಸರ್ ಬಂದುಬಿಡುತ್ತೆ. ಸೊ ಇದು ಆನ್ಸರ್ನ ಕಮೆಂಟ್ ಮಾಡಿ, ಓಕೆನಾ. ಸೊ ಕಮೆಂಟ್ ಮಾಡಿ. ಮತ್ತು ನಿಮಗೆ ಇನ್ನೊಂದು ಮಾತು ಹೇಳಬೇಕಂದ್ರೆ, ಇಲ್ಲಿ ಆಫ್ಲೈನ್ ಕ್ಲಾಸು ಸ್ಟಾರ್ಟ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ಯಾರಾದರೂ ಆಫ್ಲೈನ್ ಕ್ಲಾಸಲ್ಲಿ ಇಂಟ್ರೆಸ್ಟೆಡ್ ಇದ್ದರೆ, ಇಂಟ್ರೆಸ್ಟ್ ಇದ್ದರೆ ನಮ್ಮ ವಾಟ್ಸಪ್ ಕೆಳಗಡೆ ಲಿಂಕ್ ಇದೆ, ಡಿಸ್ಕ್ರಿಪ್ಷನಲ್ಲಿ ನಿಮಗೆ ವಾಟ್ಸಪ್ ಲಿಂಕು ಮತ್ತು ಡೀಟೇಲ್ಸ್ ಸಿಗುತ್ತೆ, ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನಮಗೆ, ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ಏನು ಕೊಟ್ಟಿದ್ದಾರೆ, ಎ ಬಿ ಆ್ಯಂಡ್ ಸಿ ಇನ್ವೆಸ್ಟೆಡ್ ಸಮ್ ಇನ್ ದ ರೇಷಿಯೋ ಆಫ್ 63, 35 and 42 respectively. If they earn total profit is 5120, ಅಂದರೆ 5120, 5120 at the end of year, then what is the difference between their share? ಏನು ಕೊಟ್ಟಿದ್ದಾರೆ, ಎ ಮತ್ತು ಬಿ ಮತ್ತು ಸಿ ಇದ್ದರೆ ಮೂರು ಒಂದೊಂದು ರೇಷಿಯೋಲಿ ಒಂದು ಅಮೌಂಟ ಇನ್ವೆಸ್ಟ್ ಮಾಡಿದ್ದಾರೆ. ಆ ಇನ್ವೆಸ್ಟ್ನ ಲಾಸ್ಟಿಗೆ ಒಂದು ವರ್ಷ ಆದಮೇಲೆ ಏನು ಬರ್ತದೆ, ಪ್ರಾಫಿಟ್ ಟೋಟಲ್ ಎಷ್ಟು ಬರ್ತದೆ, ಪ್ರಾಫಿಟು ಇನ್ವೆಸ್ಟು ಅದೆಷ್ಟಿದೆ ಅಂದರೆ 5120 ಇದೆ. ಓಕೆ, ಸೊ ಅವಾಗ ನಮಗೆ ಏನು ಬೇಕು, ಬಿ ಮತ್ತು ಸಿ ಡಿಫ್ರೆನ್ಸ್ ಬೇಕು. ನಾವು ಬಿ ಮತ್ತು ಸಿ ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ಪ್ರಾಫಿಟ್ ಬಂದಿಲ್ಲ, ಆ ಪ್ರಾಫಿಟ್ ನೋಡಿ ಡಿಫ್ರೆನ್ಸ್ ಬೇಕು ನಮಗೆ, ಓಕೆನಾ. ಸೊ ಇದನ್ನು ಹೇಗೆ ಮಾಡ್ಬೋದು, ಫಸ್ಟ್ ರೇಷಿಯೋ ಬರ್ಕೊಳ್ಳಿ. ಮತ್ತು ಸಿ ಎಷ್ಟು ಬರುತ್ತೆ ರೇಷಿಯೋ, 63, 35, 42 ಈ ಥರ ಮೂರು ಇದೆ, ಓಕೆನಾ. 3 ರೇಷಿಯೋ ಇದೆ. ಸೊ ಇದನ್ನು ನೋಡಿ ಸ್ವಲ್ಪ ಡಿವೈಡ್ ಆಗುತ್ತೆ. ಮತ್ತು ಇದು 7 ಡಿವೈಡ್ 7, 7 9, 7 5, 7 6. ಸೊ ಈ ಥರ ರೇಷಿಯೋ ಬರ್ತಿದೆ. ಸೊ ಈ ಟೋಟಲ್ ಎಷ್ಟಿದೆ ಅಂತ ಇದ್ರದ್ದು ಶೇರು ನಿಮ್ಗೆ ಗೊತ್ತಿರಬೇಕು. ಏನು ರೇಷಿಯೋ ಇದೆಯಲ್ಲ, ಏನು ರೇಷಿಯೋಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ ಮತ್ತು ಟೈಮ್ ಸೇಮ್ ಇದ್ದರೆ, ಕಾನ್ಸ್ಟೆಂಟ್ ಇದ್ದರೆ, ಅದೇ ರೇಷಿಯೋಲಿ ಪ್ರಾಫಿಟ್ ಕೂಡ ಶೇರ್ ಆಗುತ್ತೆ, ಓಕೆನಾ. ಸಪೋಸ್ ನೀವು ಒಂದು ವರ್ಷ ಎಲ್ಲ ಕಡೆ ಒಂದೇ ವರ್ಷ ಟೈಮ್ ಮಾಡ್ತಿರಲ್ಲ, ಟೈಮ್ ಕಾನ್ಸ್ಟೆಂಟ್ ಇದೆ, ಎಲ್ಲರೂ ಒಂದೇ ವರ್ಷ ಇನ್ವೆಸ್ಟ್ ಮಾಡಿದ್ದಾರೆ. ಸೊ ರೇಷಿಯೋ ಕೂಡ ಅದೇ, ಪ್ರಾಫಿಟ್ ಶೇರ್ ಕೂಡ ಅದೇ ರೇಷಿಯೋಲಿ ಡಿವೈಡ್ ಆಗುತ್ತೆ, ಓಕೆನಾ. ಸಪೋಸ್ ಟೈಮ್ ಡಿಫ್ರೆಂಟ್ ಇದ್ದರೆ ಅವಾಗೇನಾಗುತ್ತೆ, ಕ್ಯಾಪಿಟಲ್ ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಮತ್ತು ಟೈಮ್, ಮಲ್ಟಿಪಲ್ ಆಫ್ ಪ್ರಾಡಕ್ಟ್ ಆಫ್ ಕ್ಯಾಪಿಟಲ್ ಮತ್ತು ಟೈಮ್ ಏನಾಗುತ್ತೆ, ಕ್ಯಾಪಿಟಲ್ ಎಷ್ಟು ಇನ್ವೆಸ್ಟ್ ಮಾಡಿದ್ದೀರಾ ಮತ್ತು ಟೈಮ್ ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ, ಅವಾಗೇನಾಗುತ್ತೆ, ಈ ರೇಷಿಯೋಲಿ ಏನಾಗುತ್ತೆ, ಪ್ರಾಫಿಟ್ ಶೇರ್ ಆಗುತ್ತೆ. ಅರ್ಥ ಆಯ್ತಾ. ಟೈಮ್ ಕಾನ್ಸ್ಟೆಂಟ್ ಓನ್ಲಿ ಕ್ಯಾಪಿಟಲ್ ರೇಷಿಯೋ ಪ್ರಾಫಿಟ್ ಶೇರ್ ಆಗುತ್ತೆ. ಟೈಮ್ ವೇರಿಯಬಲ್ ಇದ್ದಾಗ ಮಲ್ಟಿಪಲ್ ಆಫ್ ಕ್ಯಾಪಿಟಲ್ ಮತ್ತು ಪ್ರಾಡಕ್ಟ್, ಆವಾಗ ಆ ರೇಷಿಯೋಲಿ ಕ್ಯಾಪಿಟಲ್ ಅಂದರೆ ಇನ್ವೆಸ್ಟ್ ಏನಂತೆ ಪ್ರಾಫಿಟ್ ಶೇರ್ ಆಗುತ್ತೆ. ಇದು ನೆನಪಿರಲಿ, ಓಕೆನಾ. ಸೊ ಎಷ್ಟಾಗುತ್ತೆ ಇದು ನೋಡಿ. ಓಕೆ, ಇದೆಷ್ಟಾಗುತ್ತೆ, 20 ಯೂನಿಟ್ಸ್ ಆಗ್ತಿದೆ. 20 ಯೂನಿಟ್ಸ್ ಎಷ್ಟು ಕೊಡ್ತೀವಿ, 20 ಯೂನಿಟ್ಸ್ಗೆ ಎಷ್ಟಾಗ್ತಿದೆ ಪ್ರಾಫಿಟ್ ಶೇರು, 5120. ಸೊ 0 ಕ್ಯಾನ್ಸಲ್. ಎಷ್ಟಾಗುತ್ತೆ, 2 ಯೂನಿಟ್ಸ್ ಅಂದರೆ 1 ಯೂನಿಟ್ ಎಷ್ಟು ಬರ್ಬೋದು, ಸೊ 1 ಯೂನಿಟ್ ಎಷ್ಟು ಬರ್ಬೋದು, 256. ಸೊ 1 ಯೂನಿಟ್ 256. ಸೊ ಇದು ಡಿಫ್ರೆನ್ಸ್ ಏನಿದೆ, ಇದು ಮತ್ತು ಬಿ ಮತ್ತು ಸಿನ ಡಿಫ್ರೆನ್ಸ್ ಬೇಕಾ, ದ ಫೈಂಡ್ ದ ಡಿಫ್ರೆನ್ಸ್ ಬಿಟ್ವೀನ್ ಬಿ ಆ್ಯಂಡ್ ಸಿ ಶೇರ್. ಸೊ ಎಷ್ಟಿದೆ, 1 ಇದೆ. ಸೊ 1 ಯೂನಿಟ್ ಅಂದರೆ ಎಷ್ಟು ಇದೆ ತಾನೆ. ಸೊ ಆನ್ಸರ್ ಏನು ಬರುತ್ತೆ, 1 ಯೂನಿಟ್ ಎಷ್ಟು 256 ಇಲ್ಲಿದೆ. ಓಕೆ, 256 ಆನ್ಸರ್, ಓಕೆನಾ. ಇದು 1 ಯೂನಿಟ್ ಎತ್ತಿಕೊಳ್ಳಿ, 1 ಯೂನಿಟ್. ನೆಕ್ಸ್ಟ್ ಕ್ವಶನ್ ನೋಡಿ. 20 ಇದು 2 ಎಷ್ಟು, 2,45,000 2,45,015 ಇಸ್ ಡಿವಿಸಲ್ ಬೈ ಯಾವುದು ಡಿವೈಸ್ ಆಗುತ್ತೆ, 5 ಇದೆ ಲಾಸ್ಟಿಗೆ. ಈಸಿ ನೋಡೇ ಹೇಳ್ಬೋದು 5 ಇಂದ ಡಿವೈಡ್ ಆಗುತ್ತೆ ಅಂತ, ಓಕೆನಾ. ಸಪೋಸ್ ಈವನ್ ನಂಬರ್ 2 0 ಇದ್ದರೆ 2 ಇಂದ ಡಿವೈಡ್ ಆಗ್ತಿತ್ತು, ಓಕೆನಾ. 5 11 ಗೊತ್ತಲ್ಲ ನಿಮಗೆ, 11 ಅಂದರೆ ಏನು, ನೀವು 2 ಮಾಡಿ ಡಿವಿಸಿಬಿಲಿಟಿ ಗೊತ್ತಾ, ಡಿವಿಸಿಬಿಲಿಟಿ ರೂಲ್ ಏನು, 2ದು ಲಾಸ್ಟ್ ಡಿಜಿಟ್ ಶುಡ್ ಬಿ ಈವನ್. ಅಂದರೆ ಏನು, 2 4 6 8 ಮತ್ತು 0, 2 4 6 8 0 ಈ ಥರ ಲಾಸ್ಟ್ ಡಿಜಿಟ್ ಇದ್ದರೆ ಯೂನಿಟ್ ಪ್ಲೇಸಲ್ಲಿ 2 ಡಿವೈಡ್ ಆಗುತ್ತೆ. 15 ಅಂದರೆ ಯಾವುದು, 3 ಇಂದ ಆಗಬೇಕು ನೋಡಿ, 3 ಇಂದ ಮತ್ತು 5 ಇಂದ, 3 ಮತ್ತು 5 ಇಂದ ಆದರೆ ಕಾಂಪೋಸಿಟ್ ನಂಬರ್ಸ್ ಅಲ್ಲ, 2 ನಂಬರ್ ಅಂದರೆ 15 ಇಂದ ಆಗುತ್ತೆ. 5 ಅಂದರೆ ಇದು ಲಾಸ್ಟಿಗೆ 0 ಇರಬೇಕು ಮತ್ತು 5 ಇರಬೇಕು, ಅವಾಗ ಆಗುತ್ತೆ. 11 ಅಂದರೆ ಏನು, ಇವನ್ ನಂಬರ್ಸ್ ಅಂದರೆ ಇವನ್ ಪ್ಲೇಸ್ನ ಆ್ಯಡ್ ಮಾಡಬೇಕು ಮತ್ತು ಆಡ್ ನಂಬರ್ನ ಆ್ಯಡ್ ಮಾಡಬೇಕು. ಸೊ ಎರಡು ಡಿಫ್ರೆನ್ಸ್ ಮಾಡಬೇಕು ಮೈನಸ್ ಬಂದಾಗ, ಅದು ಒಂದು ವೇಳೆ 0 ಇದ್ದರೆ ಅಥವಾ 11 ಮಲ್ಟಿಪಲ್ ಇದ್ದರೆ, ಸೊ ಅವಾಗೇನಾಗುತ್ತೆ, ಇದು ನಂಬರ್ 11 ಇಂದ ಡಿವೈಡ್ ಆಗುತ್ತೆ, ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡಿ ಏನು ಕೊಟ್ಟಿದ್ದಾರೆ, ಫೈಂಡ್ ದ ಸರ್ಕಂಫರೆನ್ಸ್ ಆಫ್ ಅ ಲಾರ್ಜೆಸ್ಟ್ ಸರ್ಕಲ್ ದ್ಯಾಟ್ ಕ್ಯಾನ್ ಬಿ ಡ್ರಾನ್ ಕಂಪ್ಲೀಟ್ಲಿ ಇನ್ಸೈಡ್ ಅ ರೆಕ್ಟ್ಯಾಂಗ್ಯುಲರ್ ಹೂಸ್ ಡೈಮೆನ್ಷನ್ಸ್ ಆರ್ ಎಷ್ಟಿದೆ, 126 ಮೀಟರ್ ಆ್ಯಂಡ್ 226 ಮೀಟರ್. ಓಕೆ, ಏನು ಕೊಟ್ಟಿದ್ದಾರೆ, ಒಂಥರ ಹಿಂಗೆ ರೆಕ್ಟ್ಯಾಂಗಲ್ ಇದೆ ಅಂದ್ಕೊಳ್ಳಿ, ಈ ಥರ ರೆಕ್ಟ್ಯಾಂಗಲ್ ಇದೆ. ಈ ರೆಕ್ಟ್ಯಾಂಗಲ್ಲಿ ನಾವು ದೊಡ್ಡದಾದ ಸರ್ಕಲ್ ಯಾವುದು ಎಲ್ಲಿ ಇಳಿಸ್ಬೋದು, ಸರ್ಕಲ್ ಹಿಂಗೆ ಇಲ್ಲಿ ಇಳಿಸ್ಬೋದು ತಾನೆ, ಈ ಥರ ಇಳಿಸ್ಬೋದು ತಾನೆ ದೊಡ್ಡದಾಗಿ ಸರ್ಕಲ್ಲು. ಸೊ ಇದು ಎಷ್ಟಿದೆ, 126 ಇದೆ ಅಂತ ತಿಳ್ಕೊಳ್ಳಿ, ಇದೆಷ್ಟು 226 ಇದೆ, ಈ ಥರ ಬರುತ್ತೆ. ನೀವು ಟ್ರಯಾಂಗಲ್ ಹಿಂಗೆ ಇಳಿಸ್ಬೋದೇನು, ಈ ಎರಡು ತಾನೇ ಭಾವ ಟಚ್ ಆಗ್ಬೋದು, ಅದು ಬಿಟ್ಟು ಬೇರೆ ಭಾವ ಟಚ್ ಆಗಿಬಿಡುತ್ತಾ, ಇಲ್ಲಲ್ಲ. ಸೊ ಇದು ಡಯಾಮೀಟರ್ ಏನಾಗುತ್ತೆ ಅವಾಗ, ಡಯಾಮೀಟರ್ ಇದು ಕೂಡ 126 ಆಗಿಬಿಡುತ್ತಾ. ಸೊ ಆರ್ ಎಷ್ಟಾಗುತ್ತೆ, 126 ಅಂದರೆ 66 ಆಗುತ್ತಾ ಡಯಾಮೀಟರು,
ಡಿವೈಡ್ ಮಾಡಿದಾಗ 66 ಡಯಾಮೀಟರ್ ಆಗುತ್ತಾ? ಸೊ 66 ಡಯಾಮೀಟರ್ ಆಗುತ್ತೆ. ನಮಗೇನು ಬೇಕು? ಸರ್ಕಂಫರೆನ್ಸ್ ಬೇಕು. ಸರ್ಕಂಫರೆನ್ಸ್ ಫಾರ್ಮುಲಾ ಇದೆ, ಸರ್ಕಲ್ 2πr ಇದೆಯಾ? ಸೊ 2 ಎಲ್ಲರಿಗುತ್ತೆ 2 ಪೈ ಅಂದರೆ 22/7 ಇದು 63 ಆಗುತ್ತೆ. ಸಾರಿ, ಆರ್ ಎಷ್ಟಾಗುತ್ತೆ ಹೇಳಿ? ಡಿವೈಡ್ ಮಾಡಿ 63, 2 ಅಂದರೆ ಡಿವೈಡ್ ಮಾಡಿ 63 ಆಗುತ್ತೆ. ಸೊ ಏನಾಗುತ್ತೆ? ಮಲ್ಟಿಪ್ಲೈ ಆರ್ ಎಷ್ಟಿದೆ? ಪೈ ಬಿಡಿ 63, 3 7 ಮೊದಲೇ 63. ಸೊ 20 ಎಷ್ಟಾಗುತ್ತೆ? 44 ಇಂಟು 44 90, 44 9 ಎಷ್ಟಾಗುತ್ತೆ? 44 ಇಂಟು 9 9 ಸೊ ಲಾಸ್ಟಿಗೆ ಯಾವ್ದು ಬರ್ತಿದೆ? ಇದು ಒಂದು ಮಾತ್ರ 6 ಕೊಡ್ತೀವಿ ಯೂನಿಟ್ ಪ್ಲೇಸಲ್ಲಿ. ಇದೇ ಬರುತ್ತೆ. ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ? 396. ಸೊ ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ನೋಡಿ ಕೊಟ್ಟಿದ್ದಾರೆ. A man goes to Lucknow from Kanpur with a speed of 70 km and returns to Kanpur with a speed of 90 km. Okay, throughout the same route, what is his average speed? ಹಿಂಗೆ ಕೊಟ್ಟಿದ್ದಾರೆ ನಿಮಗೆ ಒಂದು ಫಾರ್ಮುಲಾ ನೆನಪಲ್ಲಿ. ಆ್ಯಾವ್ರೇಜ್ ಸ್ಪೀಡ್ ಓನ್ಲಿ ಸ್ಪೀಡ್ ಕೊಟ್ಟಾಗ ಡಿಸ್ಟೆನ್ಸು ಸೇಮ್ ಇದೆ ಆ್ಯಂಡ್ ಟೈಮ್ ಕೂಡ ಸೇಮ್ ಇದೆ. ಡಿಸ್ಟೆನ್ಸ್ ಕೂಡ ಸೇಮ್ ಇದೆ. ಸೊ ಅವಾಗ ಹೆಂಗೆ ಗೊತ್ತಾ ಸ್ಪೀಡು? ಸ್ಪೀಡ್ 1 2 ಸ್ಪೀಡ್ 1 ಇಂಟು ಸ್ಪೀಡ್ 2 ಡಿವೈಡ್ ಬೈ ಸ್ಪೀಡ್ 1 ಪ್ಲಸ್ ಸ್ಪೀಡ್ 2. ಇದೊಂದು ಫಾರ್ಮುಲಾ ಇದೆ. ಓಕೆ, ಇದಾದಮೇಲೆ ಇನ್ನೊಂದು ಯಾವ ಫಾರ್ಮುಲಾ ಇದೆ? ಇನ್ನೊಂದರೆ ಟೋಟಲ್ ಡಿಸ್ಟೆನ್ಸ್ d1 ಪ್ಲಸ್ d2 ಡಿಫ್ರೆಂಟ್ ಕೊಟ್ಟಾಗ t1 ಪ್ಲಸ್ t2 ಆ್ಯಾವ್ರೇಜ್ ಡಿಫ್ರೆಂಟ್ ಡಿಸ್ಟೆನ್ಸ್ ಕೊಟ್ಟಾಗ. ಇದು ಡಿಫ್ರೆಂಟ್ ಕೊಟ್ಟಾಗ ಏನು? ಡಿಫ್ರೆಂಟು ಮತ್ತು ಟೈಮ್ ಕೂಡ ಡಿಫ್ರೆಂಟ್ ಇದ್ದಾಗ ಈ ಸ್ಪೀಡ್ ಆಗುತ್ತೆ. ಓಕೆನಾ? ಸೊ ಈ ಸ್ಪೀಡ್ ಹೆಂಗೆ ಕೊಟ್ಟಿದ್ದಾರಾ? ಸೊ ಸ್ಪೀಡ್ ಹೆಂಗೆ ಕೊಟ್ಟಿದ್ದಾರೆ, ಡಿಸ್ಟೆನ್ಸ್ ಹೆಂಗೆ ಕೊಟ್ಟಿದ್ದಾರೆ, ಮತ್ತು ಟೈಮ್ ಕೂಡ ಸೇಮ್ ಇದೆ. ಸೇಮ್ ಮಾಡೋದು ಇಲ್ಲಿ ಹಾಕ್ಬೋದಾ? ಏನಿದೆ? 2 ಇಂಟು 72 ಇಂಟು 90 ಡಿವೈಡ್ ಬೈ 72 ಪ್ಲಸ್ 90 ಇದೆಷ್ಟಾಗುತ್ತೆ? 2 ಇಂಟು 90 ಡಿವೈಡ್ ಬೈ 162. ಸೊ 162 ಆಗುತ್ತೆ. ಮಲ್ಟಿಪ್ಲೈ ಮಾಡಿ ನೋಡಿ ಏನು ಮಾಡ್ತಾರೆ ಆನ್ಸರ್ ಅವಾಗ? 81 9 1 9 10 ಸೊ 9 9 8 9 8 72 10 80 ಎಷ್ಟಾಗುತ್ತೆ? ಇದು ಆನ್ಸರು 80. ಸೊ ಆನ್ಸರ್ 80 ಇದೆಯಾ? ಎಸ್. ಸೊ ಆನ್ಸರ್ ಎಷ್ಟಿದೆ? 80. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಏನಿದೆ. ಓಕೆ, ಈ ನೋಡಿ ಇದು ಟ್ರಿಗ್ನೋಮೆಟ್ರಿ ಕ್ವಶನ್. ಸ್ವಲ್ಪ ನಿಮಗೆ ಇದು ಫಾರ್ಮುಲಾ ಗೊತ್ತಿರಲಿ. ನಾವು ಇದನ್ನು ಬೇಸಿಕ್ಕಾಗಿ ಸಾಲ್ವ್ ಮಾಡೋ ಬದಲು ಇದು 2 ಮೆಥಡ್ ಸಾಲ್ವ್ ಮಾಡೋದು. ಒಂದು ವ್ಯಾಲ್ಯೂ ಪುಟ್ಟಿಂಗಿಂದ ಮೆಥಡಿಂದ, ಇನ್ನೊಂದು ಸಿಂಪಲಾಗಿ ಫಾರ್ಮುಲಾ ಬೇಸ್ ಯೂಸ್ ಮಾಡ್ಕೊಂಡು. ಓಕೆ, ಎರಡು ಮಾಡೋಣ. ಓಕೆನಾ? ಸೊ ವ್ಯಾಲ್ಯೂ ಪುಟ್ ಮಾಡೋಣ. ಸೈನ್ ಬೀಟಾ ಇದೆಯಲ್ಲ, ಬೀಟಾನ 45 ತೊಗೋಣ. ಸೊ ಇಲ್ಲಿ ವ್ಯಾಲ್ಯೂ ಪುಟ್ಟಿಂಗ್ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ವ್ಯಾಲ್ಯೂ ಪುಟ್ಟಿಂಗ್ ಬೇಡ, ಡೈರೆಕ್ಟಾಗಿ ಆನ್ಸರ್ ಮಾಡೋಣ. ಓಕೆ, ಇದನ್ನು ಹೆಂಗೆ ಬರೀಬೋದಂದರೆ ಸೆಕ್ ಸ್ಕ್ವೇರ್ ಇದೆ, ಬಟ್ ಇದು ಸಾರಿ ಇದು ಸ್ಕ್ವೇರ್ ಇದೆ. ಸೆಕ್ ಸ್ಕ್ವೇರ್ ಬೀಟಾ ಓಕೆ ಮೈನಸ್ 1 ಕಾಸ್ ಸ್ಕ್ವೇರ್ ಬೀಟಾ ಮೈನಸ್ 1 ಈ ಥರ ಇದೆ. ಸೊ ನಿಮಗೆಲ್ಲರಿಗೂ ಗೊತ್ತಿದೆ ಕಾಸ್ ಸ್ಕ್ವೇರ್ ಬೀಟಾ ಅಂದರೆ ಏನು? ಕಾಟ ಸ್ಕ್ವೇರ್ ಬೀಟಾ ನಿಮ್ಗೆ ಗೊತ್ತಿದೆ. ಇದು ನೆನಪಲ್ಲಿ ಇತ್ತು ಫಾರ್ಮುಲಾಸ್ ಇದೆ. ಕಾಸ್ ಸ್ಕ್ವೇರ್ ಬೀಟಾ ಮೈನಸ್ 1 ಈಕ್ವಲ್ಸ್ ಟು ಕಾಟ್ ಸ್ಕ್ವೇರ್ ಬೀಟಾ. ಅದೇ ಸೆಕ್ ಸ್ಕ್ವೇರ್ ಬೀಟಾ ಮೈನಸ್ 1 ಈಕ್ವಲ್ಸ್ ಟು ಟ್ಯಾನ್ ಸ್ಕ್ವೇರ್ ಬೀಟಾ. ಈಗ ಎರಡು ಫಾರ್ಮುಲಾ ನೆನಪಲ್ಲಿ ಇದಾಗುತ್ತೆ. ಸೊ 1/cot ಅಂದರೆ ಏನಾಗುತ್ತೆ? ಮೈನಸ್ 1/cot ಅಂದರೆ ಟ್ಯಾನ್ ಸ್ಕ್ವೇರ್ ಬರ್ಬೋದಾ? ಸೊ 1/tan ಅಂದರೆ ಏನು? 1 ಮೈನಸ್ 1 ಬರುತ್ತೆ ಆನ್ಸರು. ಸೊ 1 ಇದು ಬಂತು. ಸರಿ, ಸೊ ಎಷ್ಟು ಕ್ವಶನ್ ಮುಗೀತು ಇಲ್ಲಿಗೆ. ಸೊ ಇನ್ನು ಕ್ವಶನ್ ನಾಳೆ ಮಾಡೋಣ. ಥ್ಯಾಂಕ್ ಯು. ನಿಮಗೆ ಡೀಟೇಲ್ಸ್ ಬೇಕಾದರೆ ಲೈಕ್ ಆಫ್ಲೈನ್ ಕೋಚಿಂಗ್ ಕ್ಲಾಸ್ ಸ್ಟಾರ್ಟ್ ಆಗ್ತಿದೆ. ನಿಮಗೆ ಡೀಟೇಲ್ಸ್ ಬೇಕಾದರೆ ಕಮೆಂಟಲ್ಲಿ ಅಥವಾ
ಡಿಸ್ಕ್ರಿಪ್ಷನ್ ನಿಮಗೆ ಮೆಸೇಜ್ ಇರುತ್ತೆ, ಲಿಂಕ್ ಇರುತ್ತೆ, ವಾಟ್ಸಪ್ ಲಿಂಕ್ ಇರುತ್ತೆ. ಅಲ್ಲಿ ನೀವು PPT ತೊಗೋಬೋದು. ಮತ್ತು ನಿಮಗೆ ಕ್ಲಾಸ್ ಬಗ್ಗೆ ಡೀಟೇಲ್ಸ್ ಬೇಕಾದರೆ ನಿಮಗೆ ಕಮೆಂಟಲ್ಲಿ ಲೈಕ್ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ನಾವು ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಡ್ತೀವಿ, ಅಲ್ಲಿ ನೀವು ಕಾಲ್ ಮಾಡ್ಬೋದು. ಓಕೆನಾ? ಥ್ಯಾಂಕ್ ಯು.